ತಜ್ಞವಾಣಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ, ಮುಂಗಾರು ಬೆಳೆಗಳ ಬಿತ್ತನೆಯ ತಯಾರಿ ಹಾಗೂ ಕೃಷಿ ಮಾರಾಟ ಮಂಡಳಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು. ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರುಗಳೊಂದಿಗಿನ ಆತ್ಮೀಯ ಮಾತುಕತೆ ನಡೆಸಿಕೊಡುತ್ತಾರೆ ಸಂಗಮೇಶ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ವರುಣನ ಕೃಪೆಯಾಗಿದೆ, ಮಳೆ ಆಗಿದೆ, ಎಲ್ಲ ಚಟುವಟಿಕೆಗಳು ಇನ್ನೇನು ಪ್ರಾರಂಭ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸ್ವಾಗತ ಸರ್. ನಮಸ್ಕಾರ. ರಾಜು ತೆಗ್ಗಳಿ ಸರ್ ಜೊತೆಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಸರ್ ಕೂಡ ಇದ್ದಾರೆ. ಸರ್, ನಿಮಗೂ ಸ್ವಾಗತ. ನಮಸ್ಕಾರ ಸರ್. ಪ್ರಸ್ತುತ ಕೃಷಿ ಸನ್ನಿವೇಶದ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಾವು ನೋಡಿದ್ವು ಇಷ್ಟು ದಿವಸ ಎಲ್ಲ ಬಿಸಿಲಿತ್ತು. ಈಗ ನಿನ್ನೆ ಮೊನ್ನೆ ಹಿಡಿದು ಮಳೆ ಆಗ್ತಾ ಇದೆ. ಎಲ್ಲ ಮಳೆ ಆಗಿದ್ದು ಅಂತಂದ್ರೆ ಒಂದು ರೀತಿಯಿಂದ ಒಳ್ಳೇದೇ, ಮುಂಗಾರು ಸ್ಟಾರ್ಟ್ ಆದಂಗೆ ಆಗುತ್ತೆ. ಬಟ್ ರೈತ ಬಾಂಧವರು ಚೆನ್ನಾಗಿ ಹಸಿ ಆಗುವವರೆಗೆ ನಾವು ಇರಬೇಕು. ಒಮ್ಮೆ ಮಳೆ ಆದ ಕೂಡಲೇ ಬಿತ್ತನೆಗೆ ಹೋಗ್ಬಾರ್ದು. ಯಾವಾಗ್ಲೂ ಬಹಳಷ್ಟು ಒಂದು ಸಮಸ್ಯೆ ಆಗ್ತದೆ. ನಮ್ಮ ಭಾಗದ ಪ್ರಮುಖವಾದ ಬೆಳೆಗಳು ಯಾವುದೇ ಉದ್ದು, ಹೆಸರು, ತೊಗರಿ, ಹತ್ತಿ ಯಾವುದೇ ಆಗಲಿ ನಾವು ಜೂನ್ ಒಂದು 15ರ ನಂತರ ಬಿತ್ತಿದ್ರೆ ಭಾರಿ ಒಳ್ಳೇದು ಅಂತೇಳಿ ಒಂದು ಜೂನ್ 15ರ ನಂತರ ಅಷ್ಟಲ್ಲಿವರೆಗೆ ಸಾಕಷ್ಟು ಒಂದು ಮಳೆ ಆಗಿರ್ತೈತಿ. ನಾವು ತಯಾರು ಮಾಡ್ಕೊಂಡು ಇಟ್ಕೋಬೋದ್ರಿ. ಎಲ್ಲ ಬೀಜಗಳನ್ನು ತೆಗೆದುಕೊಂಡು, ಗೊಬ್ಬರ ತೆಗೆದುಕೊಂಡು, ಅದಕ್ಕೆ ಏನೇನು ಬೇಕಾಗ್ತಾವ ಮಟೀರಿಯಲ್ ತಯಾರು ಮಾಡಿ ಇಟ್ಕೊಳ್ಳುವಂತ ಒಂದು ಕೆಲಸ ಮಾಡ್ಬೇಕು ಈ ಸಿಚುವೇಶನ್ ಒಳಗೆ. ಈ ಸರ್ತಿ ಎಲ್ ನೀನೋ ಎಫೆಕ್ಟ್ ಇದೆ ಅಂತ ನಾವು ಕೇಳಿದ್ವಿ ಸರ್. ಅದ್ರ ಯಾವ ಪರಿಣಾಮ ಬೀರುತ್ತೆ ಸರ್ ಕೃಷಿ ಮೇಲೆ? ಈಗಂತೂ ಪ್ರಿಡಿಕ್ಷನ್ ಏನಿದೆ 90% ಇದೆ ಸರ್. ಅಂದ್ರೆ ಒಳ್ಳೆ ರೀತಿಯಿಂದ ಮಳೆ ಆಗೋದೇ ಇದೆ. ಅಕಸ್ಮಾತ್ ಹಂಗೆ ಏನಾದರೂ ಆಗ್ತಿತ್ತಪ್ಪ ಅಂದ್ರೆ ನಾವು ಏನ್ ಮಾಡ್ತಿದ್ದೇವಪ್ಪ ಅಂದ್ರೆ ಈಗ ಬಿತ್ತಿದ ಮೇಲೆ ಕೆಲವೊಂದ್ಸಲ ಮಳೆ ಹೋಗ್ಬಿಡ್ತೈತಿ. ಅದಕ್ಕಾಗಿ ನಮ್ಮಲ್ಲಿ ಒಂದು ತಂತ್ರಜ್ಞಾನ ಇದೆ, ಬೀಜ ಕಠಿಣಗೊಳಿಸುವಿಕೆ ಅಂತೇಳಿ ಕರೀತಾರೆ ಅದಕ್ಕೆ. ಯಾವುದೇ ಒಂದು ಬೀಜ, ಉದ್ದು, ಹೆಸರು, ತೊಗರಿ, ಈ ಬೀಜಗಳನ್ನು ನಾವು ಏನ್ರೆ ಬಿತ್ತಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಒಂದು ಉಪಚಾರ ಮಾಡೋದು, ಕಠಿಣಗೊಳಿಸೋದು ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅಂತಂದ್ರೆ 1 kg ಬೀಜಕ್ಕೆ, ಉದಾಹರಣೆಗಾಗಿ ತೊಗರಿಗೆ 5 kg ಬೀಜ ಬೇಕಾಗ್ತವ್ರಿ ಎಕರೆಗೆ. 5 ಲೀಟರ್ ನೀರು ತಗೋಬೇಕು ನಾವು ಒಂದು ಬಕೆಟ್ನಲ್ಲಿ. 100 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕ್ಬೇಕ್ರಿ ಅದಕ್ಕೆ. 1 ತಾಸು ನೆನೆ ಇಡಬೇಕ್ರಿ ತೊಗರಿ ಆದ್ರೆ. ಉದ್ದು, ಹೆಸರು ಆದ್ರೆ 25 ನಿಮಿಷದಿಂದ 30 ನಿಮಿಷ, ಅರ್ಧ ತಾಸು ಅಷ್ಟೇ ನೆನೆ ಇಡಬೇಕು. ನೆನೆ ಇಟ್ಟು ಆಮೇಲೆ ತೆಗೆದು ಹೊರಗೆ ಒಣಗಿಸ್ಬೇಕ್ರಿ. ಎಲ್ಲ ಒಣಗಿಸಿ ಅದನ್ನ ಹಂಗೆ ಇಟ್ಕೋಬೇಕು. ನಾವು ಯಾವಾಗ ಬಿತ್ತ ಇರ್ತೇವಲ್ರಿ, ಬಿತ್ತು ಹೊತ್ನಾಗ ಅದಕ್ಕೆ ಮತ್ತೆ ಬೀಜೋಪಚಾರ ಮಾಡಿ ಬಿತ್ತುವಂಥದ್ದು ಕೆಲಸ ಮಾಡ್ಬೇಕು. ಇದು ಬೀಜ ಕಠಿಣಗೊಳಿಸುವಿಕೆ ಅಂತೇಳಿ ಕರೀತಾರೆ. ಇದರಿಂದ ಏನೇನು ಲಾಭ ಆಗುತ್ತೆ ಸರ್? ಇದರಿಂದ ಪ್ರಮುಖವಾಗಿ ನಾವು ಬಿತ್ತಿದ ಮೇಲೆ ಮಳೆ ಬರಲಿಲ್ಲ ಅಂತಂದ್ರೆ ಕೆಲವೊಂದ್ಸಲ ಏನಾಗ್ತಾರೆ, ಬಿತ್ತಿದ್ದೆಲ್ಲ ಬೀಜ ವೇಸ್ಟ್ ಆಗ್ಬಿಡ್ತಾವೆ. ಅದಕ್ಕೆ ಇದನ್ನು ಬೇರೆ ಸರಿಯಾಗಿ ಬರುವಂಗೆ ಒಂದು ಕೆಲಸ ಮಾಡ್ತಾರೆ. ಕ್ಯಾಲ್ಸಿಯಂ ಅಂತ ಸುಣ್ಣದ ಅಂಶ ಇರ್ತೈತ್ರಿ, ಇದು ಬೇರೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ತೈತಿ, ಮ್ಯಾಗ ಗಿಡ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತೈತಿ. ಅದಕ್ಕಂದ್ರೆ ನಿರೋಧಕದ ಶಕ್ತಿ ಅಂದ್ರೆ ಕಠಿಣಗೊಳಿಸುವುದು. ಬೀಜ ಕಠಿಣಗೊಳಿಸಿದ್ರೆ ಬೇರೆ ಗಿರೆಲ್ಲ ಬರ್ತಾವೆ, ಸರಿಯಾಗಿ ಮೊಳಕೆ ಹೊಡಿತೈತಿ, ನಮ್ಮ ಕ್ರಾಪ್ ಕರೆಕ್ಟ್ ಎಸ್ಟಾಬ್ಲಿಷ್ ಆಗ್ತೈತಿ ಅಂತೇಳಿ. ನಮ್ಮ ಒಂದು ವೈಜ್ಞಾನಿಕ ಇದರ ಪ್ರಕಾರ ಒಂದ್ಸಲ ಮಾಡಿದ್ದೂ ಇರ್ತೈತಿ, ಮಾಡ್ಲಾರ್ದೂ ಎರಡು ಹಾಕಿ ನೋಡಿರ್ತೀವ್ರಿ ನಾವು. ಆಮೇಲೆ ರೈತರಿಗೆ ತೋರಿಸ್ಕೊಡ್ತೀವಿ. ಕನಿಷ್ಠಪ್ಪ ಅಂತಂದ್ರೆ ಒಂದು 20-25% ನಮಗೆ ಮೊಳಕೆ ಹೊಡೆಯುವ ಪ್ರಮಾಣ ಹೆಚ್ಚಾಗಿರ್ತೈತೆ. ಅದಕ್ಕೆ ಇಲ್ಲೊಂದು 90 ಗಿಡ ಅದು ಬಂದಿರ್ತಾವೆ ಇದಕ್ಕೆ. ಅಲ್ಲಿ ನಮಗೆ ಬೀಜ ಹೋಯ್ತು ಅಂದ್ರೆ 60-70 ಸಸಿಗಳು ಬರ್ತಾವೆ. ಹಿಂಗಾಗಿ ಇದು ಒಳ್ಳೆ ರೀತಿಯಿಂದ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ಕೋಬಹುದು ರೀ ನಾವು. ಇದಕ್ಕೆ ಬೀಜ ಕಠಿಣಗೊಳಿಸುವಿಕೆ ಅಂತೇಳಿ ಕರೀತಾರೆ ಇದಕ್ಕೆ. ಈಗ ಜೂನ್ 15ರ ತನಕ ರೈತ ಬಂದರು ವೇಟ್ ಮಾಡೋದು ಉತ್ತಮ ಅಂತ ತಾವು ಹೇಳ್ತೀವಿ. ಒಳ್ಳೇದು, ಹೌದ್ರಿ, ಹೌದು. ಈ ಭಾಗದಲ್ಲಿ ಪ್ರಮುಖ ಬೆಳೆಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಬೆಳೆಗಳನ್ನ ಕಾಣಬಹುದು ಸರ್? ನಮ್ಗೆ ದ್ವಿದಳ ಧಾನ್ಯಗಳ ಕಣಜ ಅಂತೇಳಿ ಕರೀತಾರೆ. ಮುಂಗಾರಿ ಒಳಗೆ ತೊಗರಿ, ಉದ್ದು, ಹೆಸರು, ಆಮೇಲೆ ಸೋಯಾಬೀನ್ ಬೆಳಿಬಹುದು. ಆಮೇಲೆ ಇದು ಬಿಟ್ಟು ಹತ್ತಿನೂ ಕೂಡ ಒಂದು ಹೆಚ್ಚಿಗಾಗಿ ಬೆಳೀತಕ್ಕಂಥದ್ದು ನಮ್ಮಲ್ಲಿ ಇದಾವೆ. ತಳಿಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾವುದು ಡ್ರಾಟ್ ರೆಸಿಸ್ಟೆಂಟ್ ತಳಿಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ. ಯಾವ್ದು ಉತ್ತಮ ತಳಿಗಳಿದೆ ಸರ್ ಬೇರೆ ಬೇರೆ ಬೆಳೆಯಲ್ಲಿ? ಇದು ಭಾರಿ ಒಳ್ಳೆ ಪ್ರಶ್ನೆ ರೀ. ಇದು ಸಾಕಷ್ಟು ನಮ್ಮಲ್ಲಿ ಬೀಜ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಹೊಸ ತಳಿ ಬೀಜ ಇದ್ರೆ ಕೊಡ್ರಿ ಅಂತ ಹೇಳ್ತಾರೆ. ಹಂಗಾಗೋಕ್ಕಿಂತ ರೈತರು ನಾವು ಯಾವ ಒಂದು ಭೂಮಿಗೆ ಯಾವ ತಳಿ ಸೂಕ್ತ ಅಂತಕ್ಕಂಥದ್ದು ನೋಡ್ಬೇಕು. ಈಗ ಉದಾಹರಣೆಗಾಗಿ ನಮ್ಮಲ್ಲಿ ಅಫ್ಜಲ್ಪುರ್ ಕೆಲವೊಂದು ಭಾಗ, ಆಮೇಲೆ ಜೇವರ್ಗಿ ಭಾಗ, ಅಲ್ಲಿ ಕೆಲವೊಂದು ಮಡ್ಡಿ ಜಮೀನು ಅಂತೇಳಿ ಬರ್ತಾರೆ. ಅಂದ್ರೆ ಬಹಳ ಆಳವಾಗಿ ಇರಂಗಿಲ್ಲ, ಅದು ಮಡ್ಡಿ ಜಮೀನು ಅಂತೇಳಿ. ಇಂತಲ್ಲಿ ನಾವು ಸಾಮಾನ್ಯವಾಗಿ ಏನ್ ಮಾಡಬೇಕು ಅಂದ್ರೆ TS3R ಅಂತಕ್ಕಂಥ ಒಂದು ತಳಿ ಇದ್ರಿ, ತೊಗರಿ TS3R ಅಂತೇಳಿ. ತೂರ್ ಸಿಲೆಕ್ಷನ್ 3 ಅಂದ್ರೆ ನಂಬರ್ ರೀ, R ಅಂದ್ರೆ ರೆಡ್, ಕೆಂಪು ಕಲರ್. ಇದನ್ನ ಸೆಲೆಕ್ಟ್ ಮಾಡ್ಬೇಕ್ರಿ. ಅಕಸ್ಮಾತ್ ಇಲ್ಲಪ್ಪ ನಮ್ದು ಒಂದ್ ಸ್ವಲ್ಪ ಕಪ್ಪು ಭೂಮಿ ಇದೆ, ಆಮೇಲೆ ನಮಗೇನ್ರಿ ತೆಗ್ಗಿನ ಭೂಮಿ ಅಂತ ಹೇಳಿ ಕರೀತಾರ್ರಿ, ಆಮೇಲೆ ಆಳಂದ ಚಿಂಚೋಳಿ, ಆಮೇಲೆ ಕಲಬುರಗಿ ಒಳಗನದವ್ರು ಕಪ್ಪು ಭೂಮಿ ಇರ್ತೈತಿ, ಇಲ್ಲ ನಂಗೆ ನೀರ್ ಕೊಡಾಕ ಸಾಧ್ಯತೆ ಐತಿ ಅಂತ ಹೇಳಿ ಅಂದ್ರೆ GRG 811 ಅಂತಕ್ಕಂಥದ್ದು ಒಂದು ತಳಿ ಇದೆ ರೀ ಸರ್.
ಆಮೇಲೆ ಇನ್ನೊಂದು GRG 152 ಅಂತಕ್ಕಂಥದ್ದು. ಇದು ನೆನಪಿನಾಗ ಇಟ್ಕೋಬೇಕು. ಕಪ್ಪು ಭೂಮಿ ಇರ್ಬೇಕ್ರಿ, ಸ್ವಲ್ಪ ಆಳವಾದ ಭೂಮಿ ಇದ್ರೆ ಮಾತ್ರ ಇವುಗಳನ್ನು ಹಾಕ್ಬೇಕು. ನಾವು ನಮ್ಮ ಅಡ್ಡಿ ಭೂಮಿ ಇದ್ರೆ TS3R ಹಾಕ್ಬೇಕು. ಇವು ಮೂರು ತಳಿಗಳು ನಮ್ಮ ಒಂದು ತೊಗರಿಗೆ ಸಂಬಂಧಪಟ್ಟಂತದ್ದು ತಳಿಗಳಿದಾವೆ. ಸರ್, ಇನ್ನೊಂದು ಈ ಮಣ್ಣು ಪರೀಕ್ಷೆ ಬಗ್ಗೆ ಮಾತಾಡ್ತೀವಲ್ಲ, ಈ ಮಣ್ಣು ಪರೀಕ್ಷೆ ಯಾವ ಕಾಲದಲ್ಲಿ ಮಾಡಬೇಕು? ಇವಾಗ ಏನಾದ್ರೂ ಸೂಕ್ತ ಸಮಯ? ಮೊದಲೇ ಮಾಡಿಸ್ಕೊಂಡಿರ್ಬೇಕಾಗೈತ್ರಿ. ಅವ್ರು ಬೇಸಿಗೆಯಲ್ಲೇ ನಾವು ಮಣ್ಣ ಪರೀಕ್ಷೆ ಮಾಡ್ಕೋತೀವಿ. ಇದರಿಂದ ಉಪಯೋಗ ಏನಾಗುತ್ತೆ ಅಂದ್ರೆ ನಾವು ಯಾವ್ದು ಎಷ್ಟು ಗೊಬ್ಬರ ಹಾಕಬೇಕು ಅಂತ ಅನ್ನೋದು ಮೊದಲೇ ಗೊತ್ತಾಗ್ತದೆ. ಈಗ ನಾವು ಬಹಳಷ್ಟು ಮಂದಿಗೆ ನೋಡ್ತೇವೆ, ಜನರಲ್ ಆಗಿ ಕೇಳುವ ಹೊತ್ನಾಗ್ರಿ ಒಂದು ಬ್ಯಾಗ್ ಹಾಕ್ಬಿಡ್ತೀನಿ ನಾ ಅಂತ ಹೇಳ್ತಾರೆ, ಇಲ್ಲಾಂದ್ರೆ 2 ಬ್ಯಾಗ್ DAP ಹಾಕ್ತೀನಿ ರೀ ಅಂತಾರೆ. DAP ಅಂತಕ್ಕಂಥದ್ದು ಒಂದೇ ಒಂದು ಗೊಬ್ಬರ ಅಲ್ಲ ಅಂತೇಳಿ ತಿಳ್ಕೊಬೇಕು ರೈತರು. ಅದರೊಳಗೆ ಇರ್ತಕ್ಕಂಥ ಪೋಷಕಾಂಶಗಳು ಸಾಕಷ್ಟು ಜೈವಿಕವಾಗಿನೂ ನಾವು ಕೊಡ್ಬೋದು ಅದಕ್ಕೆ ಭೂಮಿಗೆ, ಇಲ್ಲಪ್ಪ ಅಂದ್ರೆ ಬೇರೆ ಗೊಬ್ಬರ ಮುಖಾಂತರನೂ ಕೊಡ್ಬೋದು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿದೆವು ಅಂದ್ರೆ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಕೊಡಬೇಕು ಅಂತ ಅನ್ನೋದು ಗೊತ್ತಾಗುತ್ತೆ ಸರ್. ಅದನ್ನು ಮಾಡಿಸೋದು ಭಾಳಷ್ಟು ಸೂಕ್ತ. ಅದು ಈಗ ಮಾಡಲಿಲ್ಲಪ್ಪ ಅಂತಂದ್ರೂ ಕೂಡ ನಮಗೆ ಒಂದು ಸಮತೋಲನ ಗೊತ್ತಾಗುತ್ತೆ. ಅದನ್ನೇ ಮಳೆ ಬಿದ್ದಿರಲಿಲ್ಲ ಅಂದ್ರೆ ಅಷ್ಟೇ ಮಾಡಲಿಕ್ಕೆ ಸಾಧ್ಯ. ಮಳೆ ಬಂತಂದ್ರೆ ಅದು ಕರೆಕ್ಟ್. ಈಗ ಮಣ್ಣು ಪರೀಕ್ಷೆ ಸೇವೆಯ ಸೌಲಭ್ಯಗಳು ಎಲ್ಲಿ ಲಭ್ಯ ಇದೆ ಸರ್? ಯಾರನ್ನ ಸಂಪರ್ಕ ಮಾಡಬೇಕು? ಮಣ್ಣು ಪರೀಕ್ಷೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ಲಭ್ಯ ಇದೆ ಸರ್. ಇಲ್ಲ ಅಂದ್ರೆ ನಮ್ಮ ಇಲ್ಲಿ ಕಲಬುರಗಿ ಜಿಲ್ಲೆ ಕೃಷಿ ಇಲಾಖೆದಲ್ಲಿನೂ ಕೂಡ ಲಭ್ಯ ಇದೆ. ಅದಕ್ಕೆ ರೈತ ಬಂದವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಸಮೀಪದ ರೈತ ಸಂಪರ್ಕ ಕೇಂದ್ರ ಏನಿದಾವಲ್ಲ ಅಲ್ಲಿ ಹೋಗಿ ಭೇಟಿಯಾಗಿ ಮಣ್ಣು ಪರೀಕ್ಷೆ ಒಯ್ದು ಕೊಡ್ಬೇಕು ಸರ್. ಇದಕ್ಕೆ ಒಂದು ಯೂಟ್ಯೂಬ್ ಚಾನೆಲ್ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಅಲ್ಲಿ ಹೋದ್ರೆ ಮಣ್ಣು ಪರೀಕ್ಷೆ ಯಾವ ರೀತಿಯಾಗಿ ಮಾಡಿಸ್ಬೇಕು, ಮಣ್ಣು ಯಾವ ರೀತಿ ತರಬೇಕು ಅನ್ನೋದು ಅದರೊಳಗೆ ಯೂಟ್ಯೂಬ್ ಇದೆ. ರೈತರು ತರಬೇಕು ಅಥವಾ ನೀವು ಸಹಾಯ ಮಾಡಿ? ರೈತರು ತರಬೇಕು. ರೈತರು ತರಬೇಕು. ರೈತರು ತಂದು ನಮ್ಮ ಆಫೀಸಿಗೆ ಕೊಟ್ಟರು ಅಂದ್ರೆ ನಾವು ಅದರೊಳಗೆ ಅನಾಲಿಸಿಸ್ ಮಾಡ್ರಿ ಆ ವಿಡಿಯೋದಲ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ, ವಿಡಿಯೋದಾಗ ಯಾವ ತರ ಮಣ್ಣು ತಗೋಬೇಕು, ಎಲ್ಲಿ ತಗೋಬೇಕು, ಹೆಂಗೆ ಅಂತ ಅನ್ನೋದು ಮಾರ್ಗದರ್ಶನ ಇದೆ. ಸರಿ, ತಳಿಗಳ ಆಯ್ಕೆ ಬಗ್ಗೆ ತಾವು ಹೇಳೋದಾದ್ರೆ ಈ ಬೀಜಗಳೆಲ್ಲ ಎಲ್ಲೆಲ್ಲಿ ಲಭ್ಯ ಇರುತ್ತೆ? TS3R, GRG 811, 152 ಈ ತಳಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿನೂ ಲಭ್ಯ ಇದಾವೆ. ಆಮೇಲೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಲಭ್ಯ ಇದಾವೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಸಬ್ಸಿಡಿ ಸಿಗುತ್ತೆ ಅದಕ್ಕೆ ಸರ್ಕಾರದಿಂದ, ಅಲ್ಲಿನೂ ಕೂಡ ರೈತರು ತಗೋಬಹುದು. ನಮ್ಮಲ್ಲಿ ಅಂದ್ರೆ ಪೂರ್ಣ ರೊಕ್ಕ ಇರ್ತದೆ, ಸಬ್ಸಿಡಿ ಇರಂಗಿಲ್ಲ ಸರ್. ಹಿಂಗಾಗಿ 2 ಕಡೆ ತಗೋಬಹುದು. ಸರ್, ವೆಂಕಟೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ಈಗ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಈ ಕಾರ್ಯಚಟುವಟಿಕೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ತರಬೇತಿ ಮತ್ತು ವಿಸ್ತರಣೆಗೆ ಮೀಸಲಾಗಿರ್ತಕ್ಕಂತಹ ಒಂದು ಸಂಸ್ಥೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದಂತಹ ಮಾರುಕಟ್ಟೆಯನ್ನು ಒದಗಿಸೋದು, ರಫ್ತು ಉತ್ತೇಜಿಸತಕ್ಕಂಥದ್ದು, ಉತ್ಪಾದನೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ವಿಶೇಷವಾಗಿ APMCಗಳಲ್ಲಿ ಇರತಕ್ಕಂತಹ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿ ಅವರು ಬೆಳೆದಂತಹ ಬೆಳೆಗೆ ಒಂದು ಸ್ಪರ್ಧಾತ್ಮಕ ಬೆಲೆ ದೊರಕಿಸಿಕೊಡ್ಲಿಕ್ಕೆ ಎಲ್ಲ ರೀತಿಯಂತಹ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಮುಖ್ಯ ಉದ್ದೇಶ. ಅಂದ್ರೆ ನಿಮ್ಮ ಮೇಜರ್ ಪಾತ್ರ ಬರೋದು ರಾಶಿ ಆದ್ಮೇಲೆ. ವಿಶೇಷವಾಗಿ ರೈತರ ಭಾವನೆ ಏನಂದ್ರೆ ಉತ್ಪಾದನೆ ಆದ ನಂತರ ನಾವು ಮಾರಾಟದ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಆದರೆ ವಿಶೇಷ ಏನಂದ್ರೆ ನಾವು ಉತ್ಪಾದನೆಗೆ ಪೂರ್ವದಲ್ಲೇ ಮಾರಾಟದ ವ್ಯವಸ್ಥೆಯನ್ನ ಯೋಚನೆ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಉತ್ಪಾದನೆ ಆದ ನಂತರ ಅವರ ಉತ್ಪನ್ನದ ಗುಣಮಟ್ಟ, ಅವರು ಕೊಯ್ಲು ಮಾಡ್ತಕ್ಕಂಥ ರೀತಿ, ಇವು ಮಾರಾಟದಲ್ಲಿ ಇರ್ತಕ್ಕಂಥ ರೇಟ್ ಅನ್ನ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಕೊಯ್ಲಾದ ನಂತರ ಮಾರುಕಟ್ಟೆಗೆ ಬಂದ ನಂತರ ನಮ್ಮ ಕೆಲಸ ಪ್ರಾರಂಭ ಆದ್ರೂ ಕೂಡ ಮಾರಾಟದ ಬಗ್ಗೆ ರೈತರು ಜಾಗೃತಿ ವಹಿಸಬೇಕಾಗಿರೋದು ಉತ್ಪಾದನೆಗಿಂತ ಪೂರ್ವದಲ್ಲೇ. ಇದೇ ರೀತಿಯಾಗಿ ಸರ್ಕಾರ ಕೂಡ ಯೋಚನೆ ಮಾಡಿ ರೈತರು ಯಾವುದೇ ಒಂದು ಬೆಳೆಗಳನ್ನ ಬೆಳಿಬೇಕಾದ್ರೆ ಭಯ ಪಡಬಾರ್ದು, ಹಿಂಜರಿಬಾರ್ದು ಅಂತ ಎಲ್ಲಾ ಪ್ರಮುಖ ಕೃಷಿ 25 ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡುದು. ಉದ್ದೇಶ ಏನು ಅಂದ್ರೆ ಉತ್ಪಾದನೆಗೆ ಪೂರ್ವದಲ್ಲಿಯೇ ರೈತರಿಗೆ ಗೊತ್ತಿರಬೇಕು ತನ್ನ ಉತ್ಪನ್ನ ಮಾರಾಟಕ್ಕೆ ಬಂದಾಗ ಯಾವ ರೇಟ್ ಇರುತ್ತೆ. ಆ ರೇಟ್ಗಿಂತ ಕಡಿಮೆ ಆದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸರ್ಕಾರನೇ ಖರೀದಿ ಮಾಡತಕ್ಕಂತ ಒಂದು ವ್ಯವಸ್ಥೆ. ಈ MSP ಆಲ್ರೆಡಿ ಡಿಕ್ಲೇರ್ ಆಗಿದೆ ಸರ್? ಈಗ ಆಗಿದೆ. ಈಗ ಒಬ್ಬ ರೈತರು ಕನಿಷ್ಠ ಬೆಂಬಲ ಬೆಲೆಗೆ ಮಾರಾಟ ಮಾಡಬೇಕಾದ್ರೆ ಅವ್ರು ಯಾರನ್ನ ಸಂಪರ್ಕ ಮಾಡಬೇಕು? ಮತ್ತೆ ರೈತರು ಬೆಳೆದಂತ ಎಲ್ಲಾ ಉತ್ಪನ್ನನೂ ನೀವು ಖರೀದಿ ಮಾಡ್ತೀರಾ ಹೇಗೆ? ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಈ ಕೃಷಿ ಉತ್ಪನ್ನಗಳಿಗೆ ಪ್ರಮುಖವಾಗಿ ಹಿಂಗಾರು ಮತ್ತು ಮುಂಗಾರಿನ ಬಿತ್ತನೆ ಪೂರ್ವದಲ್ಲಿ ಭಾರತ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ಈ ಘೋಷಣೆ ಮಾಡಿದಂಥ ಬೆಂಬಲ ಬೆಲೆಯನ್ನು ಅನಲೈಸ್ ಮಾಡಲಿಕ್ಕೆ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆಗಳು ಕುಸಿತಾ ಇದ್ರೆ ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಆಯಾ ಮಾರುಕಟ್ಟೆ ಇಲಾಖೆಯ ಉಪನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರು ಪ್ರತಿದಿನದ ರೇಟ್ ಅನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಇಂದು ಮಾರುಕಟ್ಟೆಗೆ ಬಂದಂತಹದ್ದು ಇಂಥ ಉತ್ಪನ್ನ ಇಂಥ ರೇಟಿಗೆ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ತಕ್ಷಣ ಅವರೊಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ಸೇರಿ ಜಿಲ್ಲಾಧ್ಯಕ್ಷ ಗಮನಕ್ಕೆ ತರ್ತಾರೆ. ಅವರು ಸರ್ಕಾರಕ್ಕೆ ವರದಿ ಮಾಡಿ ಸರ್ಕಾರ 7 ದಿವಸಗಳ ಒಳಗಾಗಿ ಅದನ್ನ ಖರೀದಿ ಕೇಂದ್ರಗಳು ತೆಗೆಯೋದಕ್ಕೆ ಆದೇಶ ಕೊಡುದು. ಇದಕ್ಕೆ ರೈತರೆಲ್ಲೂ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ. ಮುಕ್ತ ಮಾರುಕಟ್ಟೆಯಲ್ಲಿ ಏನ್ ನಡೀತಾ ಇದೆ, APMCಗಳಲ್ಲಿ ರೇಟ್ ಏನಿದೆ, ಇದನ್ನ ಸರ್ಕಾರ ಅನಲೈಸ್ ಮಾಡ್ಕೊಂತ ರೈತರ ಬೆಂಬಲವಾಗಿ ನಿಂತ್ಕೊಳ್ಳೋದಕ್ಕೆ ಬೆಂಬಲ ಬೆಲೆಯನ್ನು ಅನುಷ್ಠಾನಗೊಳಿಸುತ್ತೆ. ಏನಾದ್ರೂ ಗುಣಮಟ್ಟ ಕಾಯ್ದುಕೊಳ್ಬೇಕಾ ಸರ್? ಈ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ನಾವು ಮಾರಾಟ ಮಾಡಬೇಕಂತ ರೈತರ ನಿರ್ಧಾರ ಮಾಡಿದ್ರೆ? ಖಂಡಿತವಾಗಿ. ಏನಂದ್ರೆ ಕೃಷಿ ಉತ್ಪನ್ನಗಳನ್ನ ಸರ್ಕಾರ ಖರೀದಿ ಮಾಡಿದ್ರೆ ಇದನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಥವಾ ಬಫರ್ ಸ್ಟಾಕ್ ಆಗಿ ಸಂಗ್ರಹಿಸತಕ್ಕಂತ ಉದ್ದೇಶ ಹೊಂದಿರುತ್ತೆ. ಈ ಉದ್ದೇಶ ಈಡೇರಬೇಕಾದ್ರೆ ಆ ಉತ್ಪನ್ನಗಳ ಗುಣಮಟ್ಟ ಬಹಳ ಮುಖ್ಯ. ಅಂದ್ರೆ
ತೇವಾಂಶ ಆಗಿರ್ಬೋದು, ಇತರ ಕಾಳುಗಳಾಗಿರ್ಬೋದು, ಹುಳ ಹಿಡಿದಿರ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲದಕ್ಕೂ ಒಂದು ಪರ್ಮಿಸಿಬಲ್ ಲಿಮಿಟ್ ಒಳಗಿದ್ರೆ ಮಾತ್ರ ಸರ್ಕಾರ ಖರೀದಿ ಮಾಡುತ್ತೆ. ಯಾಕೆಂದ್ರೆ ಖರೀದಿ ಮಾಡಿದಂಥ ಉತ್ಪನ್ನಗಳು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಹೋಗೋದಕ್ಕಿಂತ ಪೂರ್ವದಲ್ಲಿ 2-3 ತಿಂಗಳುಗಳ ಕಾಲ ಸ್ಟೋರೇಜ್ ನಲ್ಲಿ ಇರಬೇಕಾಗುತ್ತೆ. ಅಂತಹ ಸಂಗ್ರಹಣಾ ವ್ಯವಸ್ಥೆಯಲ್ಲಿ ಆ ಉತ್ಪನ್ನಗಳ ಗುಣಮಟ್ಟ ಹಾಳಾಗಬಾರ್ದು ಅಂದ್ರೆ ಖಂಡಿತವಾಗಿ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು. ಇದಕ್ಕಾಗಿ ಸರ್ಕಾರ ಸರಾಸರಿ ಉತ್ತಮ ಗುಣಮಟ್ಟ FAQ ಗುಣಮಟ್ಟ ಅಂತ ಹೇಳ್ಬಿಟ್ಟು ಉತ್ಪನ್ನಗಳನ್ನ ಗುಣಮಟ್ಟ ನಿರ್ಧರಿಸಿರುತ್ತೆ. ಈ ಭಾಗದಲ್ಲಿ ಬೆಳೀತಕ್ಕಂಥ ಪ್ರಮುಖ ದ್ವಿದಳ ಧಾನ್ಯಗಳಿಗೆ ನಾವು ನೋಡೋದಾದ್ರೆ ಈಗ ತೊಗರಿ, ಉದ್ದು, ಹೆಸರು, ಸೋಯಾಬೀನ್ ಇಂಥವಕ್ಕೆಲ್ಲ ತೇವಾಂಶ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ತೇವಾಂಶ ಜಾಸ್ತಿ ಆದ್ರೆ ಸಂಗ್ರಹಣಾ ವ್ಯವಸ್ಥೆಯಲ್ಲಿ ಬೂಸ್ಟ್ ಬೆಳೆಯೋದು, ಆ ಉತ್ಪನ್ನಗಳ ಗುಣಮಟ್ಟ ಹಾಳಾಗೋದು 1-2 ತಿಂಗಳಲ್ಲೇ ಹಾಳಾಗುತ್ತೆ. ಆ ತೇವಾಂಶ ಸರಿಯಾದ ಪ್ರಮಾಣದಲ್ಲಿ ಕಾಯ್ದುಕೊಂಡ್ರೆ ಕನಿಷ್ಠ ಪಕ್ಷ 4-6 ತಿಂಗಳವರೆಗೆ ಯಾವುದೇ ಒಂದು ಆ ಗುಣಮಟ್ಟ ಹಾಳಾಗದಂಗೆ ಇಡ್ಬೋದು. ಈ ಭಾಗದ ದ್ವಿದಳ ಧಾನ್ಯಗಳಿಗೆ ಸರ್ಕಾರ 12% ತೇವಾಂಶವನ್ನು ನಿಗದಿಪಡಿಸಿರುತ್ತೆ. ಅದಕ್ಕಿಂತ ಮೇಲ್ಪಟ್ಟಿದ್ರೆ ಅದನ್ನ ಖರೀದಿ ಮಾಡೋದಿಲ್ಲ. ಹಾಗಾಗಿ ಉತ್ಪನ್ನಗಳ ಗುಣಮಟ್ಟದ ಕಡೆ ರೈತರು ಖಂಡಿತವಾಗಿ ಬಹಳ ಪ್ರಾಮುಖ್ಯತೆ ವಹಿಸಿ ಅದನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ತೆಗಳಿ ಸರ್, ಈಗ ನಾವು ತೊಗರಿಯಲ್ಲಿ ನಾವು ತಳಿಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಬೇರೆ ಬೆಳೆಗಳಲ್ಲಿ ನಾವು ತಳಿಗಳ ಬಗ್ಗೆ ಮಾತಾಡೋದಾದ್ರೆ ಮುಖ್ಯವಾಗಿ ಅಂತಂದ್ರೆ ಇನ್ನೊಂದು ಬೆಳೆ ಅಂತಂದ್ರೆ ಹೆಸರು ಸರ್. ಹೆಸರು BGS 9 ಅಂತ ಹೇಳಿ ಕರೀತಾರೆ ಅದಕ್ಕೆ. BGS ಅಂದ್ರೆ ಬಿದರ್ ಗ್ರೀನ್ ಗ್ರಾಮ್ ಸೆಲೆಕ್ಷನ್ ಅಂತ ಹೇಳಿ 9 ನಂಬರ್ ನೆನ್ಪಿಟ್ಕೋಬೇಕು. ಅದನ್ನ ರೈತ ಬಂದವರು ಇದನ್ನ ಉಪಯೋಗ ಮಾಡ್ಕೋಬಹುದು ರೀ. ಉದ್ದು ಬರಬೇಕಂತಪ್ಪ ಅಂದ್ರೆ BDU 1 ಅಂತ, ಅದೇ ಮತ್ತೆ ಬಿದರ್ ಉರ್ದು 1 ಅಂತ ಹೇಳಿ ಇದು 12, ಬಿದರ್ ಉರ್ದು 12. ಈ ತರ 2 ತಳಿಗಳಿದಾವ್ರಿ. ಇದಕ್ಕೂ ಕೂಡ ನಾವು ಬೀಜ ಕಠಿಣಗೊಳಿಸುವಂತ ಒಂದು ಕೆಲಸ ಮಾಡಿನೇ ಬಿತ್ತಬೇಕಾಗತ್ತೆ. ಆಮೇಲೆ ಬಿತ್ತೋತ್ನಾಗ ರೈತರು ಈಗ ನೋಡಿ ಜೂನ್ 15 ನಂತರ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಜೂನ್ 30ರವರೆಗೇನೆ ಅಂತರ್ ಬೆಳೆಗಳನ್ನಾಗಿನೂ ಕೂಡ ಬೆರ್ತಬಿಡುದು. ಒಂದು ಸಾಲ ತೊಗರಿ, ಆಮೇಲೆ 2 ಸಾಲ ಉದ್ದು, 2 ಸಾಲ ಹೆಸರು, ಈ ತರ ಒಂದು ತೊಗರಿ ನಡುವನು ಕೂಡ ಬೆಳೆಯತಕ್ಕಂತ ಒಂದು ಕೆಲಸ ಆಗ್ತದೆ. ಅದನ್ನ ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಈಗ ಬಾರಿ ಮುಖ್ಯವಾಗಿ. ಈಗ 60 ಸೆಂಟಿಮೀಟರ್ ಅಂದ್ರೆ 2 ಫೀಟ್ ಇರ್ತದೆ ಇದು. 2 ಫೀಟ್ ಒಂದು ಸಾಲ ತೊಗರಿದಿಂದ ಇನ್ನೊಂದು ಸಾಲ ತೊಗರಿ 2 ಫೀಟ್ ಇರ್ತೈತಿ. ಇದನ್ನ ನಾವು ನಡು ಒಂದೊಂದು ಸಾಲ ಹಾಕೊಂಡ್ ಬಿಡ್ಬೇಕು. ಇದಕ್ಕೆ ಒಂದ್ ಸಾಲ ಹಾಕಿದಪ್ಪ ಅಂತಂದ್ರೆ 1 ಫೀಟಿಗೆ ಒಂದು ಇದು ಬಿದ್ದಂಗೆ ಆಗ್ತದ್ರಿ. ಅಕಸ್ಮಾತ್ ಕೆಲವೊಂದು ಭೂಮಿ ಚಲೋ ಇರ್ತೈತಿ, ಈ ಕೆಲವೊಬ್ರು ನೀರಾವರಿ ಮಾಡ್ತೀನಿ ಅಂತಾರೆ, 6 ಫೀಟ್ ಸಾಲದಿಂದ ಸಾಲಿಗೆ ಇಟ್ಕೊಂಡಿರ್ತಾರೆ ತೊಗರಿ. ಅಂಥವ್ರು 2 ಫೀಟ್ ನಡು ನಾವು 2 ಸಾಲುಗಳನ್ನು ಉದ್ದು ಅಥವಾ ಹೆಸರು ಹಾಕೋಬಹುದು. ಅಕಸ್ಮಾತ್ ಇನ್ನು ಲೇಟ್ ಆಯ್ತು ಮಳೆ, ಉದ್ದು ಹೆಸರು ನಾವು ಭಾಳಾದ್ರೆ ಜುಲೈ 30ರವರೆಗೆ ಅಷ್ಟೇ ಬಿತ್ತಬಹುದು ರೀ. ಜೂನ್ 30ರವರೆಗೆ. ಜೂನ್ 30 ಆದ ನಂತರ ಮತ್ತೇನಾದ್ರೂ ಅಷ್ಟು ಸರಿ ಮಳೆ ಬರಲಿಲ್ಲ, ಅವಾಗಿಲ್ಲ ಅಂದ್ರೆ ನಾವು ಸೂರ್ಯಪಾನ ಬಿತ್ತುವಂಥದ್ದು ಒಂದು ಕೆಲಸನೂ ಮಾಡ್ಕೋಬಹುದು ರೀ. ನಡು ತೊಗರಿ ನಡು ಹೇಳ್ತಾ ಇದ್ದಾರೆ ಆ ಥರ. ಈಗ ಸೋಯಾಬೀನ್ ಬಗ್ಗೆ ಮಾತಾಡೋದಾದ್ರೆ ಸರ್, ಸೋಯಾಬೀನ್ ಅದ್ರೊಳಗೂ ಕೂಡ 2 ವೆರೈಟಿ ಅದಾವ್ರಿ ಸರ್. ಇಲ್ಲಿ JS 335 ಅಂತೇಳಿ ಒಂದಿದೆ ರೀ. 335 JS ಅಂತೇಳಿ ಸರ್. ಆಮೇಲೆ ಇನ್ನೊಂದು ಇದು ಇದೆ DSB ಅಂದ್ರೆ ಧಾರವಾಡ ಸೋಯಾಬೀನ್ 21 ರೀ ಅದ್ರ ನಂಬರ್ ಅದ್ರ ಹಿಂಗಿದೆ ಸರ್. ಇದನ್ನು ಕೂಡ ಭಾಳ ರೈತ ಬಾಂಧವರು ಮುಖ್ಯ ಗಮನದಲ್ಲಿ ಇಟ್ಕೋಬೇಕು. 1 ಎಕರೆ ಕನಿಷ್ಠಪ್ಪ ಅಂದ್ರೆ 30 kg ಬೀಜ ಹಾಕ್ಬೇಕು ಸರ್ ಇದಕ್ಕೆ. ಇದು ಭಾಳ ಅದ. ಬೀಜ ಖರೀದಿ ಮಾಡುವಲ್ಲಿ ಸರಿಯಾಗಿ ಅದನ್ನ ರಿಸಿಟ್ ಅದು ತೊಗೊಂಡೆಲ್ಲ ಮಾಡ್ಬೇಕು ಆ ರೀತಿಯಾಗಿ. ಇನ್ನೊಂದು ರೈತ ಬಾಂಧವರು ಎಲ್ಲಿ ಜಾಸ್ತಿ ಒಂದು ಸ್ವಲ್ಪ ತ್ರಾಸ ಪಡ್ತಾರೆ ಅಂದ್ರೆ ಈ ಸೋಯಾಬೀನ್ ಬೀಜ ಏನು ಖರೀದಿ ಮಾಡ್ತೀವಲ್ಲ ಸರ್, ಹಿಂಗೆ ಒಗಿತಾರೆ. ಹಿಂಗೆ ಅಂದ್ರೆ ಒಗೆಯೋದಂದ್ರೆ ಹಿಂಗೆ ನಾವು ಉಳ್ಕಿದ ತೊಗರಿಗಿರಿ ಹಿಂಗೆ ಇಡ್ತೀವಲ್ಲ ಸರ್, ಜೋರಾಗಿ ಏನಾದ್ರು ಚೀಲ ಬಿತ್ತು ಅಂದ್ರೆ ಜರ್ಮಿನೇಷನ್ ಆಗಂಗಿಲ್ಲ. ಅವಾಗ ಏನಾಗಿಬಿಡ್ತೈತಿ, ನಾವು ಇಲ್ಲ ಈ ಬೀಜ ಸರಿ ಇಲ್ಲ ಅಂತ ಆ ಥರನೂ ಒಂದು ಭಾವನೆ ಬರ್ತೈತಿ. ಅದಕ್ಕೆ ಮುಖ್ಯವಾಗಿ ಸೋಯಾಬೀನ್ ಬೆಳೀತಕ್ಕಂಥ ರೈತರು ನಾವು ಚೀಲ ಹೆಂಗೆ ಸೌಕಾಸ ಹೋಗಿ ಇಳಿಸ್ಬೇಕ್ರಿ ಅಷ್ಟೇ. ಹಿಂಗೆ ದಪ್ಪ ಹೋಗಿದ್ವಿ ತೊಗರಿಗೆ ಅದು ಸ್ವಲ್ಪ ನಡೀತೈತಿ. ಇದು ಮ್ಯಾಗಿಂದು ತಿಳು ಇರೋದ್ರಿಂದ ಸೊಟ್ಟೆ ಜರ್ಮಿನೇಷನ್ ಆಗಂಗಿಲ್ಲ. ಒಂದನೇದ್ದು. ಎರಡನೇದು ಏನಪ್ಪಾ ಅಂತಂದ್ರೆ ಸಮರ್ಪಕವಾಗಿ ಮಳೆ ಆಗ್ಬೇಕ್ರಿ ತೊಗರಿ ಇದು ಸೋಯಾಬೀನಿಗೆ. ಈ ತೊಗರಿ ಉದ್ದು ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ನಡೀತಾವೆ. ಕನಿಷ್ಠಪ್ಪ ಅಂದ್ರೂ ಒಂದು 75 ಸೆಂಟಿಮೀಟರ್ದಷ್ಟೇ ಮಳೆ ಆಗಿರ್ಬೇಕು ನಾವು ಸೋಯಾಬೀನ್ ಬಿತ್ತಬೇಕಂದ್ರೆ. ಹಾಗಾಗಿ ಸೋಯಾಬೀನ್ಗೆ ಯಾಕಂದ್ರೆ ಆಯಿಲ್ ಸೀಡ್ ಕ್ರಾಪ್ ಅಂತ ಹೇಳ್ತಾರೆ, ಎಣ್ಣೆಕಾಳು ಬೆಳೆಗಳು, ಅದಕ್ಕೆ ಹೆಚ್ಚಿಗೆ ತೇವಾಂಶ ಬೇಕು ಸರ್ ಅದಕ್ಕೆ. ಹಾಗಾಗಿ ನಾವು ಸೋಯಾಬೀನ್ ಬಿತ್ತುವಂಥ ರೈತರು ಕಂಪಲ್ಸರಿಯಾಗಿ 75 ಸೆಂಟಿಮೀಟರ್ಗಿಂತ 75 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆದ್ರೆ ಮಾತ್ರ ಬಿತ್ತಬೇಕು, ಇಲ್ಲಾಂದ್ರೆ ಬಿತ್ತಬಾರ್ದು. ಈಗ ಮೋನೋಕ್ರಾಪಿಂಗ್ ಗಿಂತ ಈ ನೀವು ಅಂತರ ಬೆಳೆ ಹೇಳಿದ್ರಲ್ಲ ಸರ್, ಅದ್ರದ್ದು ಏನು ಅಡ್ವಾಂಟೇಜ್ ಸರ್? ಅಡ್ವಾಂಟೇಜ್ ಅಂದ್ರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ 60 ಸೆಂಟಿಮೀಟರ್ ಬಿಟ್ಟಿರ್ತಾರೆ ತೊಗರಿದಿಂದ, ತೊಗರಿಗೆ 60 ಸೆಂಟಿಮೀಟರ್ ಬಿಟ್ಟಿರ್ತಾರೆ. ಒಂದೇ ಕ್ರಾಪ್ ಬೆಳೆದ್ರೆ ನಡುವು ಏನೂ ಇಲ್ಲ, ಹಂಗೆ ಆಗ್ತದೆ. ಅಕಸ್ಮಾತ್ ನೀವು ನಡು ಒಂದು ಸಾಲು ಉದ್ದು ಅಥವಾ ಹೆಸರು ಹಾಕಿದ್ರೆ ಅಡಿಷನಲ್ ಇನ್ಕಮ್ ಬರ್ತದೆ ರೀ. ಒಂದೇದ್ದು. ಎರಡನೇದು ಏನಾಗ್ತದಪ್ಪ ಅಂದ್ರೆ ಕಸ ಹೇಳಂಗಿಲ್ಲ ಸರ್ ಅಲ್ಲಿ. ಮೂರನೇದು ಇನ್ನೊಂದು ಅಡ್ವಾಂಟೇಜ್ ಏನಾಗ್ತಿದ್ರೆ ಅದು ಹುಳದ ಮ್ಯಾಗ ನೈಸರ್ಗಿಕ ಶತ್ರುಗಳು ಡೆವಲಪ್ ಆಗಿರ್ತಾವೆ. ಅಂದ್ರೆ ನಮಗೆ ರೈತರಿಗೆ ಹಾನಿ ಮಾಡ್ತಕ್ಕಂಥ ಹುಳುಗಳನ್ನು ತಿಂದು ಬದುಕುವಂಥ ಹುಳುಗಳು ಅದ್ರ ಮ್ಯಾಗ ಇರ್ತಾವೆ. ನೀವು 60ರಿಂದ 75 ದಿವಸ ಕಟಾವು ಮಾಡಿಬಿಡ್ತೀರಿ ಯಾವುದು ಉದ್ದು ಹೆಸರು. 90 ದಿವಸ ಭಾಳ ಆದ್ರೆ ಅವು ಆದ್ಮ್ಯಾಗ ಅವು ಹುಳ ಏನಾಗ್ತಾವೆ, ನೈಸರ್ಗಿಕ ಶತ್ರುಗಳು ತೊಗರಿ ಮ್ಯಾಗ ಬರ್ತಾವೆ. ಅಷ್ಟೊತ್ತಿಗೆ ತೊಗರಿ ಮ್ಯಾಗ ಹುಳ ತತ್ತಿ ಇಡಕ್ಕೆ ಸ್ಟಾರ್ಟ್ ಆಗಿರ್ತದೆ.
ಆ ತತ್ತಿಗಳನ್ನೆಲ್ಲ ತಿಂದ್ಬಿಡ್ತಾವೆ. ಹಿಂಗಾಗಿ ಏನಾಗ್ತೈತಪ್ಪ ಅಂದ್ರೆ ನಮಗೆ ಕಸದ ಕಡಿಮೆ ರೊಕ್ಕ ಕಡಿಮೆ ಆಗ್ತದೆ ರೀ. ಆಮೇಲೆ ನಮಗೆ ಬೆಳೆಯೋದಕ್ಕೆ ಒಳ್ಳೆ ರೀತಿಯಿಂದ ಗೊಬ್ಬರ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ದ್ವಿದಳ ಧಾನ್ಯ ಇರ್ತೈತಿ, ಇದು ಉದ್ದು ಹೆಸರು, ಗೊಬ್ಬರದ್ದು ರೊಕ್ಕ ಕಡಿಮೆ ಆದಂಗೆ ಆಗೈತಿ, ಔಷಧ ಹೊಡಿಯೋದನ್ನು ಒಂದು ಕಡಿಮೆ ಆದಂಗೆ ಆಗ್ತೈತಿ. ಹಿಂಗಾಗಿ 3-4 ಒಂದು ಉಪಯೋಗಗಳಿದಾವೆ. ಅಂತರ್ ಬೆಳೆ ಹಾಕಲೇಬೇಕು ನಮಗೆ ಪ್ರತಿಯೊಂದು ಇದಕ್ಕೆ. ಅಂದ್ರೆ ಇನ್ಪುಟ್ ಕಾಸ್ಟ್ ಕಮ್ಮಿ ಮಾಡಬೇಕು ಅನ್ನೋದು ಇದು ಒಂಥರ ವಿಧಾನ. ವಿಧಾನ. ಸರ್, ಈಗ ಗೊಬ್ಬರಗಳ ಆಯ್ಕೆ ಬಗ್ಗೆ ಹೇಳ್ತೀರಾ? ಗೊಬ್ಬರ ನಾವು ನೋಡ್ತೀವಿ ರೀ, ಇತ್ತಿತ್ತಲಾಗಿ ಹೆಚ್ಚಿಗೆ ನೋಡಿದಾಗ ಫಸ್ಟ್ ನೀವು ಆಗಲೇ ಒಂದ್ಸಲ ಕೇಳಿದ್ರಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರ, ಅದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಅದು ಇಲ್ಲಪ್ಪ ಅಂತೇಳಿ ನಾವು ಮಾಡಿಸಿಲ್ಲ ಮಣ್ಣು ಪರೀಕ್ಷೆ ಅಂತೇಳಿ ಅಂತಂದ್ರೆ ರೈತರು ನಾನು ನೋಡಿದಾಗ ಏನಾಗುತ್ತೆ, ಒಂದು ಚೀಲ DAP ಹಾಕ್ಬಿಡ್ರಿ ಅಂದ್ಬಿಡ್ತಾರೆ. ಒಟ್ಟು DAP ಒಳಗೆ ಸಾರಜನಕ, ರಂಜಕ ಇರ್ತಕ್ಕಂಥ ಬೇರೆ ಗೊಬ್ಬರನೂ ಹಾಕ್ಬೋದು ಅವ್ರು, ಬಟ್ ಅದು DAP ಅಂತ ತಲೆಗೆ ಹಾಕ್ಬಿಟ್ಟದೆ. ಕೇವಲ DAP ಒಂದೇ ಗೊಬ್ಬರ ಅಲ್ಲ, ಅದಕ್ಕೆ ನಾವು ಏನು ಮಾಡ್ಬೇಕ್ರಿ, ಬೀಜ ಏನು ಬಿತ್ತಿರ್ತೀವಲ್ಲ ಅದಕ್ಕೊಂದು ರೈಸೋಬಿಯಮ್ ಅಂತ ಹೇಳಿ ನಮ್ಮಲ್ಲಿ ಒಂದು ಸೂಕ್ಷ್ಮಾಣು ಜೀವಿ ಸಿಗುತ್ತೆ, ರೈಸೋಬಿಯಮ್ ಅಂತ. ಇನ್ನೊಂದು PSB ಅಂತಾರೆ ಸರ್. PSB ಅಂದ್ರೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಕನ್ನಡದಾಗ ಅದಕ್ಕೆ ರಂಜಕ ಕರಗಿಸುವ ದಂಡಾಣು ಅಂತೇಳಿ ಕರೀತಾರೆ. ಇವು ಎರಡು ಎಲ್ಲ ಕೂಡ ಒಂದು 20-25 ರೂಪಾಯಿ ಇರ್ಬೋದು ಒಂದು ಪಾಕೆಟಿಗೆ. 1 ಎಕರೆಗೆ ಬೇಕಾಗ್ತಕ್ಕಂಥ 5 kg ಬೀಜಕ್ಕೆ 200 ಗ್ರಾಮ್ ರೈಸೋಬಿಯಂ, 200 ಗ್ರಾಮ್ PSB. ಬಿತ್ತುಕ್ಕಿಂತ ಮೊದಲು ಒಂದು ಸ್ವಲ್ಪ ಬೆಲ್ಲದ ನೀರು ಹಾಕಿ ಅದ್ರ ಮೇಲೆ ಹಚ್ಚಿದೀವಿ ಅಂತ ತಿಳ್ಕೊರಿ, ಹಚ್ಚಿ ಆಮೇಲೆ ಬಿತ್ತಬೇಕು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಸಾರಜನಕದಲ್ಲಿ ಇದು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕ ಎಲ್ಲ ಹಿರ್ಕೋತೈತ್ರಿ, ಹಿರ್ಕೊಂಡು ಬೆಳೆಗೆ ಒದಗಿಸ್ತೈತಿ. ಯಾವುದು ಅಂದ್ರೆ ಯೂರಿಯಾದಾಗ ಏನು ಸಾರಜನಕ ಇರುತ್ತಲ್ಲ ಅದು ಫ್ರೀ ಆಗಿ ಸಿಗ್ತೈತಿ ನಿಮಗೆ. ಮೋರ್ ದೆನ್ 50% ನಾವು ಬಳಕೆ ಕಡಿಮೆ ಮಾಡ್ಬೋದು ಸಾರಜನಕ. ಇನ್ನೊಂದು ರಂಜಕ ಕರಗಿಸುವ ಸೂಕ್ಷ್ಮಾಣು ಅಂತ ಏನು ಹಚ್ತೇವಲ್ಲ ಸರ್, ಅದು PSB. ಅದು ಮಣ್ಣೊಳಗೆ ಸಾಕಷ್ಟು PSB ಹಿಡ್ಕೊಂಡು ಕೂತಿರ್ತದೆ, ಫಾಸ್ಫರಸ್ ರಂಜಕ ಇರ್ತೈತಿ, ಅದು ಕರಗಿಸಿ ಬೆಳೆಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾವೆ ಸೂಕ್ಷ್ಮಾಣು ಜೀವಿಗಳು. ಇವು ಎರಡೂ ಹಚ್ಚಿದೇವು ಅಂದ್ರೆ ನಮಗೆ ಕನಿಷ್ಠಪ್ಪ ಅಂದ್ರೆ ಅರ್ಧದಷ್ಟು ರೊಕ್ಕ ಉಳಿತೈತಿ ಇದ್ರಾಗ. ರೊಕ್ಕ ಈಗ DAP ಏನು ಹಾಕ್ತಿರ್ತೀವಲ್ರಿ, DAP ಅರ್ಧ ರೊಕ್ಕ ಉಳಿತೈತಿ ನಮ್ಗೆ. ಅರ್ಧ ಚೀಲ ಹಾಕಿದಷ್ಟು ಹೆಚ್ಚು ಶಕ್ತಿ ಕೊಡ್ತೈತಿ. ಪದೇ ಪದೇ ಇದನ್ನೇ ನಾವು ಭೂಮಿಗೆ ಹಾಕೋದು ಹೋದೇವಪ್ಪ ಅಂತಂದ್ರೆ ನಮಗೆ ಭೂಮಿಯೊಳಗೆ ಜೀವಾಣುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತವೆ, ಗೊಬ್ಬರ ಹಾಕೋ ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಇದು ರೈತ ಬಂದವರು 2 ಗಮನದಲ್ಲಿ ಇಟ್ಕೋಬೇಕು. ಈ ಗೊಬ್ಬರ ಸಿಕ್ಕಿಲ್ಲ ಅಂದ್ರೆ ಚಿಂತೆ ಇಲ್ಲ, ನೀವು ಅದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ರೈಸೋಬಿಯಂ PSB ನಾವು ಹಚ್ಚಿದೇವು ಅಂತಂದ್ರೆ ಆಲ್ರೆಡಿ ಭೂಮಿಯೊಳಗೆ ನಿಸರ್ಗದಲ್ಲಿ ಇರ್ತಕ್ಕಂಥ ಗೊಬ್ಬರ ಕೊಡ್ತಕ್ಕಂಥ ಕೆಲಸ ಮಾಡ್ತವ್ರಿ. ಇದನ್ನ ಬಹಳ ಮುಖ್ಯ. ಸರ್, ಈಗ ಮಂಡಳಿಯಿಂದ ಯಾವುದಾದ್ರು, ಈಗ ವೆಂಕಟೇಶ್ ಸರ್, ಮಂಡಳಿಯಿಂದ ಯಾವುದಾದ್ರು ಸ್ಕೀಮ್ಸ್ ಏನಾದರೂ ಇದೆಯಾ ರೈತರ ಸಲುವಾಗಿ? ರೇಟ್ಸ್ ಹೇಳೋಣ ಅಥವಾ ಸ್ಕೀಮ್ಗೆ ರೇಟ್ಸ್ ಹೇಳೋಣ. ಹಾಂ ಸರ್, ಈಗ ಬೆಂಬಲೆ ಬಗ್ಗೆ ಮಾತಾಡ್ತಿದ್ವಿ ಆಗಲೇ ನಾವು. ಏನೆಲ್ಲ ರೇಟ್ಸ್ ಫಿಕ್ಸ್ ಮಾಡಿದ್ದಾರೆ ಸರ್? ಈ ಭಾಗದ ಪ್ರಮುಖ ಉತ್ಪನ್ನಗಳಿಗೆ ಮುಂಗಾರಿನಲ್ಲಿ ಬೆಳೀತಕ್ಕಂತಹ ತೊಗರಿಗೆ 2026-27ನೇ ಸಾಲಿಗೆ 8,450 ಬೆಲೆಯನ್ನು ಸರ್ಕಾರ ನಿಗದಿಪಡಿದೆ. ಅದೇ ರೀತಿ ಹೆಸರಿಗೆ 8,780 ಪ್ರತಿ ಕ್ವಿಂಟಾಲಿಗೆ. ಅದೇ ರೀತಿ ಉದ್ದಿಗೆ 8,200 ರೂಪಾಯಿ ಪ್ರತಿ ಕ್ವಿಂಟಾಲು FAQ ಗುಣಮಟ್ಟದ್ದು. ಹಳದಿ ಸೋಯಾಗೆ 5,708. ಇನ್ನು ನಮ್ಮ ಸರ್ ಹೇಳ್ದಂಗೆ ಈ ಕಡೆ ಭಾಗದಲ್ಲಿ ಹತ್ತಿಯೂ ಕೂಡ ಒಂದು ಪ್ರಚಾರದಲ್ಲಿರೋದ್ರಿಂದ ಮಧ್ಯಮ ಎಳೆಯ ಹತ್ತಿಗೆ 8,267 ಮತ್ತು ಉದ್ದ ಎಳೆಯ ಹತ್ತಿಗಳಿಗೆ 8,667 ರೂಪಾಯಿ ಬೆಲೆನ ನಿಗದಿಪಡಿಸಿದೆ. ಈ ಬೆಲೆಗಿಂತ ಮಾರುಕಟ್ಟೆಯಲ್ಲಿ ಕಡಿಮೆ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ. ಇದಕ್ಕಿಂತ ಮುಕ್ತವಾಗಿ ಮಾರುಕಟ್ಟೆಗಳಲ್ಲಿ ಈಗ ಒಂದು 2-3 ವರ್ಷದ ಕೆಳಗೆ ತೊಗರಿ ಖರೀದಿ ಆಗಿಲ್ಲ ಇಲ್ಲಿ. ಕಾರಣ ಏನಂದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇತ್ತು. ಸರ್ಕಾರದ ಉದ್ದೇಶ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ರೈತರಿಗೆ ಬೆಳೆದಂಥ ಬೆಲೆಗೆ ಕನಿಷ್ಠ ಇಷ್ಟು ಬೆಲೆ ಆದರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಬೆಲೆಗಳನ್ನು ಘೋಷಣೆ ಮಾಡಿದೆ. ಈಗ ಒಬ್ಬ ರೈತ ಏನು ಮಾಡ್ಬೇಕು ಸರ್? ಖರೀದಿ ಕೇಂದ್ರಕ್ಕೆ ಯಾವ ರೀತಿ ಅಪ್ರೋಚ್ ಮಾಡಬೇಕು? ಅವ್ನು ಡೈರೆಕ್ಟಾಗಿ ಹೋಗ್ಬೇಕಾ, ಏನು ಮಾಡಬೇಕು, ಏನು ಪ್ರೊಸೀಜರ್ ಏನಿದೆ? ಮಾರ್ಕೆಟ್ನಲ್ಲಿ ರೇಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಖರೀದಿ ಕೇಂದ್ರಗಳನ್ನು ತೆರೆಯುತ್ತೆ. ಖರೀದಿ ಕೇಂದ್ರಗಳನ್ನು ತೆರೆದಾಗ ರೈತರು ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥದ್ದು, ಆ ಉತ್ಪನ್ನವನ್ನು FAQ ಗುಣಮಟ್ಟದ ಉತ್ಪನ್ನವನ್ನು ಅಲ್ಲಿ ಖರೀದಿ ಕೇಂದ್ರಗಳಲ್ಲಿ ಕೊಡ್ತಕ್ಕಂತಹ ದಿನಾಂಕಗಳಲ್ಲಿ ತಗೊಂಬಂದು ಹಾಕಿ ಅವರಿಗೆ ಒಂದು ರಶೀದಿಯನ್ನು ಕೊಡ್ತಾರೆ. ಆ ರಶೀದಿ ಆಧಾರದ ಮೇಲೆ ಅವರಿಗೆ DBT ಡೈರೆಕ್ಟಾಗಿ ಅವರಿಗೆ ಅವರ ಅಕೌಂಟಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬೇರೆ ಏನಾದರೂ ಸ್ಕೀಮ್ಸ್ ರನ್ ಆಗ್ತಿದೆಯಾ ಸರ್ ಮಂಡಳಿ ವತಿಯಿಂದ? ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದಂಥ ರೈತರು ಯಾವುದಾದ್ರೂ ಅಪಘಾತಕ್ಕೀಡಾಗಿ ಸಾವು ಸಂಭವಿಸಿದರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ, ಶಾಶ್ವತ ಅಂಗವಿಕಲತೆ ಆದಂತಹ ಸಂದರ್ಭದಲ್ಲಿ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ ಅಂತ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಜಾರಿಗೆ ತಂದಿದೆ. ಇದರಲ್ಲಿ ಕೃಷಿ ಇದು ಬೆಳೆಗಳಿಗೆಲ್ಲ ರೈತರಿಗಿರೋದು. ಕೃಷಿ ಚಟುವಟಿಕೆಯಲ್ಲಿ ತೊಡದಂತಹ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡದಂತಹ ಸಂದರ್ಭದಲ್ಲಿ ಏನಾದ್ರೂ ಅಪಘಾತವಾಗಿ ಮರಣ ಹೊಂದಿದ್ರೆ, ಹಾವು ಕಡಿದಿರ್ಬೋದು, ಕರೆಂಟಿನ ಶಾಖ ಇರ್ಬೋದು, ಈ ರೀತಿ ಒಂದು ಇವೇನಾದರೂ ಆಗಿದ್ರೆ ಅವರಿಗೆ ಮರಣ ಹೊಂದಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿಗಳನ್ನು ಕೊಡುತ್ತೆ. ಇನ್ನು ಕೈ ಕಾಲುಗಳು ಪರ್ಮನೆಂಟಾಗಿ ಡಿಸಬಿಲಿಟಿ ಆದಂಥ ಸಂದರ್ಭದಲ್ಲಿ ಒಂದು 50,000. ಈ ಒಂದು ಕೈ ಕಳ್ಕೊತಾರೆ, ಹುಲ್ಲಿಗೆ ಹಸುಗಳಿಗೆ ಹುಲ್ಲು ಇದಕ್ಕೆ ಯಂತ್ರಗಳಿಗೆ ಕೈ ಸಿಕ್ಕೊಂಡು ಕೈ ಕಟ್ಟಾಗಂಥ ಸಾಧ್ಯತೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ 30,000. ಈ ರೀತಿ ಹಲವಾರು ಸ್ಲ್ಯಾಬ್ಗಳಲ್ಲಿ
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ರೈತ ಸಂಜೀವನಿ ಅಪಘಾತ ವಿಮಾ ಯೋಜನೆ ಇದೆ. ಇದನ್ನ ಎನ್ರೋಲ್ ಮಾಡಿಸೋದು ಹೆಂಗೆ ಸರ್? ಯಾರನ್ನ ಅಪ್ರೋಚ್ ಮಾಡಬೇಕು, ಯಾವಾಗ ಮಾಡಿಸ್ಬೇಕು? ಈ ಒಂದು ಯೋಜನೆಗೆ ರೈತರು ಯಾವುದೇ ರೀತಿ ನೋಂದಣಿ ಮಾಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ವಾ? ಹಾಂ ಹಾಂ ಸಣ್ಣ ರೈತರಾದರೆ 5 ಎಕರೆಗಿಂತ ಕೆಳಗಿರ್ತಕ್ಕಂಥ ರೈತರಾದರೆ ಹಾಂ ಹಾಂ ಅವರು ಇದು ಒಂದು ಅಪಘಾತ ವಿಮಾ ಯೋಜನೆ ಆಗಿರೋದ್ರಿಂದ ಸತ್ತಿರೋದಕ್ಕೆ ಡೆತ್ ಸರ್ಟಿಫಿಕೇಟು, ಪೋಸ್ಟ್ ಮಾರ್ಟಮು, FIR ಈ ಎಲ್ಲ ಸರ್ಟಿಫಿಕೇಟ್ಗಳನ್ನ ಕೊಟ್ಟು ಹತ್ತಿರದಲ್ಲಿರ್ತಕ್ಕಂಥ APMCಗೆ ಉಚಿತವಾಗಿ ಒಂದು ಅಪ್ಲಿಕೇಶನ್ನ ಕೊಡ್ತಕ್ಕಂಥದ್ದು. ಇದಕ್ಕೆ ಅವರಿಗೆ 100 ದಿವಸಗಳ ಕಾಲಾವಧಿ ಇರುತ್ತೆ. 100 ದಿವಸಗಳ ಘಟನೆ ಜರುಗಿದ ದಿನಾಂಕದಿಂದ 100 ದಿವಸಗಳ ಒಳಗಾಗಿ ಅವರು ಬಂದು ಅಪ್ರೋಚ್ ಮಾಡ್ಬೋದು. ಇನ್ನು ದೊಡ್ಡ ರೈತರಾದರೆ 5 ಎಕರೆಗಿಂತ ಜಾಸ್ತಿ ಇದ್ದಂಥ ರೈತರಾದರೆ ಕಳೆದ 1 ವರ್ಷದಲ್ಲಿ ಸಂಬಂಧಿಸಿದ ಯಾವುದೇ ಹತ್ತಿರದ APMCಯಲ್ಲಿ ಮಾರಾಟ ಮಾಡಿದಂಥ ಒಂದು ರಸೀದಿ ಬೇಕಾಗುತ್ತೆ. ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿದ್ರು 5 ಎಕರೆ ಒಳಗಿದ್ರೆ ಅವರಿಗೆ ರಸೀದಿನೂ ಕೂಡ ಅವಶ್ಯಕತೆ ಇಲ್ಲ. ಅವರು ಈ ಮೇಲೆ ದಾಖಲೆಗಳನ್ನೆಲ್ಲ ಕೊಟ್ಟು ಉಚಿತವಾಗಿ APMCಗಳಿಗೆ ಬಂದು ಅಪ್ರೋಚ್ ಮಾಡ್ಬೋದು. ಹತ್ತಿರದ APMCಗಳು ಅದನ್ನೆಲ್ಲದನ್ನು ಖುದ್ದು ಹಾಜರು ಮಾಡಿ ಆ ವರದಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಕಳಿಸ್ತವೆ. ಇಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿ ಅವ್ರ ರೈತರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ತೆಗಳಿ ಸರ್, ಈಗ ನೀರಿನ ಸದ್ಬಳಕೆ ತುಂಬಾ ಪ್ರಮುಖವಾದ ವಿಷಯ ಆಗುತ್ತೆ ಕೃಷಿಕರಿಗೆ. ಈಗ ಕೆಲವೊಬ್ರು ಕೃಷಿ ಹೊಂಡ ಮಾಡ್ಕೋಬೇಕಂತಾರೆ, ಅವ್ರು ಯಾವ ಟೈಮಲ್ಲಿ ಮಾಡ್ಕೋಬೇಕು ಸರ್? ಈ ಟೈಮ್ ಸೂಕ್ತನಾ ಅಥವಾ ಯಾವಾಗ ಮಾಡ್ಕೋಬೇಕು ಅದನ್ನ? ಅವ್ರು ಆ್ಯಕ್ಚುಲಿ ಕೃಷಿ ಹೊಂಡ ಅದು ಮಾಡ್ಕೋಬೇಕಾಗಿತ್ತು ಬ್ಯಾಸಿಗೆ ಒಳಗೆ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂದ್ರೆ ಭಾರಿ ಒಳ್ಳೇದ್ರಿ ಅದು. ಅದಕ್ಕೆ ಕೃಷಿ ಇಲಾಖೆಗೆ ಸಂಪರ್ಕಿಸಿದ್ರಪ್ಪ ಅಂದ್ರೆ ಮಾಡ್ಕೋಬಹುದು ಸ್ಕೀಮ್ದಲ್ಲಿ. ಇಲ್ಲಪ್ಪ ಅಂದ್ರೆ ಅವ್ರನ್ನೇ ಕೂಡ ಮಾಡ್ಕೊಳ್ಳೋದಕ್ಕೂ ಒಂದು ಒಳ್ಳೇದು. ಯಾಕಂದ್ರೆ ನಾವು ನೋಡ್ತಿದ್ದೇವೆ ಲಾಸ್ಟಿಗೆ ಕ್ರಿಟಿಕಲ್ ಟೈಮಿಗೆ ಅಂದ್ರೆ ಬೆಳೆ ಒಣಗುವ ಒಂದು ಸಂದಿಗ್ಧ ಹಂತದಲ್ಲಿ ನಾವು ಏನಾದ್ರು ನೀರಾವರಿ ಕೊಟ್ಟಿದ್ದೇವೆ ಅಂತೇಳಿ ಅಂತಂದ್ರೆ ಇಳುವರಿ ಆಲ್ಮೋಸ್ಟ್ ಒಂದು ಡಬಲ್ ಆಗುವಂತ ಸಾಧ್ಯತೆ ಇದೆ. ಆಮೇಲೆ 2-3 ವರ್ಷದಿಂದ ಒಂದು ನೋಡಿದ್ವಿ, ನೀವು ಭಾರಿ ಒಳ್ಳೆ ಪ್ರಶ್ನೆ ಇದೆ. ಯಾರು ಕೃಷಿ ಹೊಂಡ ಮಾಡ್ಕೊಂಡಿದಾರಲ್ಲ ಅವ್ರು ತೊಗರಿ ಒಣಗುದನ್ನ ಕಟ್ಟಾಯ್ತ್ರಿ. ಇಲ್ಲಿ ನಮಗೆ ಒಣ ನೆಟೇರೆ ಅಂತ ಬಂದಿತ್ತು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ. ಲಕ್ಷಾಂತರ ಎಕರೆ ಹಾಳಾಯ್ತು ಅದಕ್ಕೆ. ಯಾರ್ಯಾರು ಕೃಷಿ ಹೊಂಡ ಮಾಡ್ಕೊಂಡು ಒಂದು ನೀರು ಕೊಟ್ಟಿರಲಿಲ್ಲ ನವೆಂಬರ್ ಒಳಗಡೆ, ಅದ್ರದ್ದೆಲ್ಲ ಬೆಳೆ ಬಂತು. ಅಂದ್ರೆ ಯಾವ ನೀರು ಬಿಟ್ಟನೆ ಅವನಿಗೆ 5-6 ಕ್ವಿಂಟಲ್ ಬಂತು ಎಕರೆಗೆ. ಯಾರು ನೀರು ಬಿಟ್ಟಿಲ್ಲ ಜೀರೋ, ಕಂಪ್ಲೀಟ್ ಜೀರೋ ಆಯ್ತು. ಅದಕ್ಕೆ ಇದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯ ಒಂದು ಪದ್ಧತಿ ಅಂತ ಹೇಳ್ಬೋದು. ಭಾಳ ಮಂದಿ ನೋಡ್ತೀವಿ ಸ್ವಲ್ಪ ಎಲ್ಲರ ಹಿಂಗೆ ಮಾಡ್ಕೊಂಡಿರ್ತಾರೆ, ಅದರಿಂದ ಉಪಯೋಗ ತಗೊಳ್ಳಂಗಿಲ್ಲ. ಹಂಗೆ ಆಗ್ಬಾರ್ದು. ಕೃಷಿ ಹೊಂಡದಷ್ಟು ಆಗುವಂಥ ಲಾಭ ಯಾವುದಕ್ಕೂ ಆಗಂಗಿಲ್ಲ. ಅದಕ್ಕೆ ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. 22 ನಿಮಿಷ ಆಯ್ತು. ಮತ್ತೇನು ಕೇಳೋಣ ಸರ್? ಫೈನಲ್ ಆಗಿ ಏನಾದ್ರು ಇಲ್ಲ, ಫೈನಲ್ ಆಗಿ ಏನಾದ್ರು ಈಗ ನೀವು ಅದು ಏನೋ ಹೇಳಿದ್ರಲ್ಲ ಸರ್, ಅದು ಬೀಜ ಕಠಿಣಗೊಳಿಸೋದು. ಕಠಿಣಗೊಳಿಸೋದು, ಬೀಜೋಪಚಾರ ಎರಡು ಬೇರೆ ಬೇರೆ ಎರಡು ಬೇರೆ ಬೇರೆ. ಮೊದಲು ಕಠಿಣಗೊಳಿಸ್ಕೊಂಡು ಇಟ್ಕೋಬೇಕ್ರಿ, ಆಮೇಲೆ ಬೀಜೋಪಚಾರ ಮಾಡ್ಬೇಕು. ಇಂಥವ್ರಿ. ಮತ್ತೆ ಈಗ ಹತ್ತಿ ಬಗ್ಗೆ ಅಂತರಗಿಂತರ ಏನಾದ್ರು ಹೇಳೇನ್ರಿ? ಹತ್ತಿದೊಂದು ಹೇಳಿ, ಅದಾದ್ಮೇಲೆ ಹತ್ತಿದೊಂದು ರೇಟ್ ಹತ್ತಿದೊಂದು. ಈಗ ತೆಗಳಿ ಸರ್, ಮತ್ತೆ ಇಲ್ಲಿ ಈ ಭಾಗದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಅಂದ್ರೆ ಹತ್ತಿ. ಅದರಲ್ಲಿ ಯಾವ್ಯಾವ ತಳಿಗಳಿದೆ ಮತ್ತೆ ಅದನ್ನ ಯಾವ ರೀತಿ ಅಂತರ ಈಗ ನಾವು ಬಿತ್ತಬೇಕಾದ್ರೆ ಯಾವ ರೀತಿ ಅಂತರ ಕಾಯ್ದುಕೊಳ್ಳಬೇಕು ಅದ್ರ ಬಗ್ಗೆ ಹೇಳಿ ಸರ್. ಮುಖ್ಯವಾಗಿ ಇರ್ತಕ್ಕಂಥ ಬೆಳೆ ಈ ಹತ್ತಿಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಹೈಬ್ರಿಡ್ ಹತ್ತಿಗಳು ಬರ್ತಿದಾವೆ. ಅದಕ್ಕೆ BT 1, 2 ಅಂತ ಹೇಳ್ತಾರೆ, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಂತ ಹೇಳಿರೋದಕ್ಕೆ 1, 2 ಅಂದ್ರೆ ಇವು ಏನಾಗ್ತಾವಪ್ಪ, BT ಅಂತಂದ್ರೆ ಅದು ಬ್ಯಾಕ್ಟೀರಿಯಾ ಒಳಗೆ ಇರ್ತದೆ, ಹುಳುಗಳು ಬರ್ಲಾರ್ದಂಗೆ ನೋಡ್ಕೋತವ್ರು. ಅದಕ್ಕೆ ಈಗ ಮಾರ್ಕೆಟ್ನಾಗ ಸಿಗುವಂಥ ಎಲ್ಲ BT 1, 2 ಇರ್ತವೆ. ಅದಕ್ಕೆ ಪ್ರಮುಖವಾಗಿ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು. ನಾವು 1, 2 BT ಅಂತೇಳಿ, BT 2 ಅಂತೇಳಿ ತಗೋಬೇಕು. ಇನ್ನು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ BT 3 ಅಂತೇಳಿ ಏನೋ ಮಾರ್ಕೆಟ್ನಾಗ ನಾವು ಮೊನ್ನೆ ನೋಡಿದ್ವಿ. ಅದು ಯಾವ್ದು BT 3 ಇಲ್ಲ ಸರ್, ಓನ್ಲಿ BT 2 ಅಷ್ಟೇ. ನೈಜ ಗುಣಮಟ್ಟದ್ದು ತಗೋಬೇಕು ನಾವು. ಹಿಂಗಾಗಿ ಏನ್ ಮಾಡ್ತಾರೆ, ಕೆಲವೊಂದ್ ಕಡೆ ಅಲ್ಲಿದಿಂದ ತಂದೆ ಇಲ್ಲಿದಿಂದ ತಂದೆ ಮಾಡ್ತಾರೆ. ಹತ್ತಿ ಒಳಗೆ ಬಹಳಷ್ಟು ಸಮಸ್ಯೆ ಸರ್. ಅದಕ್ಕೆ ಅಧಿಕೃತ ಮಾರಾಟಗಾರರಿಂದ ನಾವು ತಗೋಬೇಕು ಅದನ್ನು. ಹತ್ತಿ ಬೀಜಗಳನ್ನು ತಗೊಂಡು 90 ಸೆಂಟಿಮೀಟರ್ ಕನಿಷ್ಠ ಅಂದ್ರೆ ಸಾಲದಿಂದ ಸಾಲಿಗೆ 90 ಸೆಂಟಿಮೀಟರ್ ಅಂದ್ರೆ 3 ಫೀಟ್ ಇಡಬೇಕ್ರಿ. ಬೀಜದಿಂದ ಬೀಜಕ್ಕೆ 1 ಫೀಟ್ ಅಥವಾ 1.5 ಫೀಟ್ ಅದಂಗೆ ಇಷ್ಟು ನಾವು ನಾಟಿ ಮಾಡ್ಬೇಕಾಗ್ತದೆ ಇಲ್ಲಿ. ಅದಕ್ಕೆ ಇದನ್ನ ನಾವು ಮಾಡಿದೆವಪ್ಪ ಅಂತಂದ್ರೆ ಆಲ್ರೆಡಿ ಹತ್ತಿಗೆ ಬೀಜೋಪಚಾರ ಮಾಡಿರ್ತಾರೆ. ಅದಕ್ಕೆ ಯಾವುದೇ ರೀತಿಯಿಂದ ಬೀಜೋಪಚಾರ ಮಾಡುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬೀಜೋಪಚಾರ ಮಾಡೇ ಬಂದಿರ್ತೈತಿ. ರಸ ಇರುವ ಕೀಟಗಳು ಜಾಸ್ತಿ ಬರ್ತವ್ರಿ, ಹಂಗಾಗಿ ಆಲ್ರೆಡಿ ಬೀಜೋಪಚಾರ ಮಾಡಿದಿರ್ತೈತಿ. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದೇ 90 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್ ನಾಟಿ ಮಾಡ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಹೊಲದ ಸುತ್ತಲೂ ಒಂದು 2 ಸಾಲದಷ್ಟೇ ತೊಗರಿ ಹಾಕೋಬೇಕ್ರಿ ನಾವು. ತೊಗರಿ ಹಾಕಿದ್ರೆ ಏನಾಗ್ತಿದ್ದಪ್ಪ ಅಂದ್ರೆ ಯಾವುದೇ ರಸ ಹೀರುವ ಕೀಟಗಳು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಬರಂಗಿಲ್ಲ. ಹಿಂಗಾಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರದಲ್ಲಿ ಮಾಡಿದಂಥ ಪ್ರಯೋಗ ಏನಿದೆಯಪ್ಪ ಅಂದ್ರೆ ಕನಿಷ್ಠ ಒಂದು ಸಿಂಪರಣೆ ಉಳಿತೈತ್ರಿ. ಒಂದು ಸಿಂಪರಣೆ ಉಳಿತಪ್ಪ ಅಂದ್ರೆ ಕನಿಷ್ಠಪ್ಪ 1200 ರೂಪಾಯಿಂದ 1500 ರೂಪಾಯಿ ಉಳಿತೈತೆ. ಅದಕ್ಕೆ ವಾತಾವರಣದಲ್ಲಿ ನಾವು ಕಲುಷಿತ ಆಗ್ಲಾರ್ದಂಗೆ ನೋಡ್ಕೋತೀವಿ. ಹಾಗಾಗಿ ಒಂದು 2 ಸಾಲರೇ ನಾವು ತೊಗರಿ ಹಾಕಿದೇವಪ್ಪ ಅಂತಂದ್ರೆ ಇದು ರಸ ಹೀರುವ ಕೀಟಗಳನ್ನು ಬರಂಗಿಲ್ಲ. ಆಮೇಲೆ ಮುಂದೆ ಹತ್ತಿಗೆ ಬರ್ತಕ್ಕಂಥ ಕೀಟಗಳು ತೊಗರಿ ಮ್ಯಾಗ್ನೂ ಬರ್ತಾವೆ. ಅದಕ್ಕೆ ನಾವು ನಿಯಂತ್ರಣ ಮಾಡ್ಕೋಬಹುದು. ಈಗ ಟ್ರೆಡಿಷನಲ್ ಆಗಿ ಈಗ ತೊಗರಿ
ಹೆಸರು ಉದ್ದು ಬೆಳೆಯೋರು ಈ ವರ್ಷ ಕಾಟನ್ ಹೋಗೋಣ ಅನ್ನೋರು ಏನು ಪ್ರಿಕಾಷನ್ ತಗೋಬೇಕು ಸರ್? ಏನಿಲ್ಲ ಸರ್, ಹೋದ ಸಲ ಬೆಳೆದಂತ ನೀವು ಹೇಳ್ದಂಗೆ ಹೋದ ಸಲ ಬೆಳೆದಲ್ಲೇ ಬೆಳಿಬಾರ್ದು. ಯಾವುದೇ ಬೆಳೆ ಆಗಲಿ ನಾವು ಅದೊಂದು ತಲೆಯಾಗಿ ಇಟ್ಕೋಬೇಕು. ಪ್ರತಿ ಸಲ ನಾವು ತೊಗರಿ ಬಿತ್ತಿದೆ ಮತ್ತೆ ತೊಗರಿನೇ ಹಾಕಿದೆ ಅಂದ್ರೆ ಅದು ಹಾಕ್ಬಾರ್ದು. ಪ್ರತಿ ಸಲನೂ ಹಂಗೆ ಹತ್ತಿ ಹಾಕಿದೆ ಹಂಗೂ ಮಾಡಬಾರ್ದು. ಹತ್ತಿ ಬೆಳೆದಲ್ಲಿ ನಾವು ಏನು ಮಾಡಬೇಕು, ಉದ್ದು ಹೆಸರು ಏಕ ಹಾಕ್ಬೋದು ರೀ. ಮುಂದೆ ಹಿಂಗಾರಿ ಒಳಗೆ ನಾವು ಕಡ್ಲಿ ಜೋಳ ತಕ್ಕೋಬಹುದು. ಆಮೇಲೆ ಮತ್ತೆ ಮುಂದಿನ ವರ್ಷ ಮತ್ತೆ ಹತ್ತಿ ಹಾಕ್ಬೇಕು. ಸೇಮ್ ಅದೇ ಥರ ಆಗಿರ್ತಕ್ಕಂಥ. ಅದಕ್ಕೆ ಇದು ಆಮೇಲೆ ತೊಗರಿನೂ ಹಂಗೆ ತೊಗರಿ ಹಾಕೋ ಬದಲಿ ಉದ್ದು ಹೆಸರು ಹಾಕೋಬೇಕು. ಆಮೇಲೆ ಹಿಂಗಾರಿ ಒಳಗೆ ನಾವು ಕಡ್ಲಿ ಹಾಕೊಂಡು ಮತ್ತೆ ಮುಂದಿನ ವರ್ಷ ತೊಗರಿ ಹಾಕೋಬೇಕು. ಈಗ ಫಸ್ಟ್ ಟೈಮೇ ನಾವು ತೊಗರಿ ಇದು ಹತ್ತಿ ಹಾಕ್ತಿದ್ದೀವಪ್ಪ ಅಂತೇಳಿ ಅಂತಂದ್ರೆ ಒಳ್ಳೆ ರೀತಿಯಿಂದ ಡಬಲ್ BT ಇರ್ತಕ್ಕಂಥ ಹತ್ತಿ ಶಿಫಾರಸ್ ಮಾಡಿದಂತ ತಗೋಬೇಕ್ರಿ. ತಗೊಂಡು ನಾವು ನಾಟಿ ಮಾಡ್ಬೇಕು 30ರಿಂದ 90 × 30 ಸೆಂಟಿಮೀಟರ್ ಅಂದ್ರೆ 3 ಫೀಟ್ ಬೈ 1 ಫೀಟ್ ಅದನ್ನು ತಗೋಬೇಕು. ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿತ್ತಪ್ಪ ಅಂತಂದ್ರೆ ಏನು ಮಾಡಬೇಕು ಅಂದ್ರೆ ಶಿಫಾರಸ್ 60 30 30 ಅಂತೇಳಿ ಶಿಫಾರಸ್ ಮಾಡಿದ್ದಾರೆ. ಅದಕ್ಕೆ ಅಂದ್ರೆ 60 kg ಸಾರಜನಕ, 30 kg ರಂಜಕ, 30 kg ಪೊಟ್ಯಾಷಿಯಂ. ಇದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಮೊದಲು ಒಂದು ಬ್ಯಾಗಿದಷ್ಟು 10 26 ರಾಸಾಯನಿಕ ಗೊಬ್ಬರ ಹಾಕಿ ನಂತರ ಯೂರಿಯಾ 2 ಕಂತಿನಲ್ಲಿ ಕೊಟ್ಟರೆ ಒಳ್ಳೆಯದು. ಅದಕ್ಕೆ ಇದಕ್ಕೂ ಕೂಡ ನಾವು ಸಾವಯವ ಮುಖಾಂತರ ಕೂಡ ಗೊಬ್ಬರ ಕೊಡ್ಬೋದು. ಇದಕ್ಕೆ ತಿಪ್ಪಿ ಗೊಬ್ಬರ ಜೊತೆಯಾಗಿ ನಾವು ಬೇವಿನ ಹಿಂಡಿ, ಅದ್ರ ಜೊತೆ ರೈಸೋಬಿಯಮ್, PSB ಹಾಕಿ ಭೂಮಿ ಕೊಡೋದ್ರಿಂದ ನಾವು ಗೊಬ್ಬರದ ಬಳಕೆಯ ಪ್ರಮಾಣನೂ ಕಡಿಮೆ ಮಾಡ್ಬೋದು. ಇದಕ್ಕೆ ನೀರಿನ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಸರ್ ಕಾಟನ್? ಈಗ 2 ರೀತಿಯಿಂದ ನೋಡ್ಕೋಬೋದು. ನಾವು ಕಪ್ಪು ಆಳ ಡೀಪ್ ಕಾಟನ್ ಸಾಯಿಲ್ಸ್ ಅಂತ ಹೇಳಿ ಕರಿತೀವಲ್ಲ ಸರ್, ಅಲ್ಲಿ ಏನಾದರೂ ಒಣ ಬೇಸಾಯದಲ್ಲಿ ಹಾಕೋದಿತ್ತಪ್ಪ ಅಂದ್ರೆ ಏನು ನೀರಿನ ರಿಕ್ವೈರ್ಮೆಂಟ್ ಇಲ್ಲ. ಅಕಸ್ಮಾತ್ ನೀರಾವರಿ ಹತ್ತಿ ನಾವು ಹಾಕಿದೇವಪ್ಪ ಅಂದ್ರೆ ಒಂದು 2-3 ಸಲ ನೀರು ಬೇಕಾಗುತ್ತೆ. ಇದಕ್ಕೆ ಅಂದ್ರೆ ವಾತಾವರಣದ ಮೇಲೆ ಡಿಪೆಂಡ್. ನಾವು ಆದಷ್ಟು ನೀರು ಕೊಟ್ಟೇವಪ್ಪ ಅಂದ್ರೆ ಇಳುವರಿ ತಮಗೆ ಗೊತ್ತಿದ್ದಂಗೆ ಸ್ವಲ್ಪ ಹೆಚ್ಚಾಗೇ ಆಗುತ್ತೆ. ಒಣ ಬೇಸಾಯದಲ್ಲೂ ಕೂಡ ಬೆಳಿಬೋದು, ಆಮೇಲೆ ನಾವು ನೀರಾವರಿಯಲ್ಲೂ ಬೆಳಿಬೋದು. ಇತ್ತಿತ್ತಲಾಗಿ ಇನ್ನೊಂದೊಂದು ಪದ್ಧತಿ ಬಂದಿದ್ದಾರೆ. ಈಗ ನಾವು ಸಾಲದಿಂದ ಸಾಲಿಗೆ ಬಹಳಷ್ಟು ಕಡಿಮೆ ಮಾಡಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿ ಕರೀತಾರೆ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದ್ರೆ 1 ಫೀಟ್ ಸಾಲದಿಂದ ಸಾಲಿಗೆ 1 ಫೀಟ್ 3 ಫೀಟ್ ಅಂತ ಹೇಳಿ 3 ಫೀಟ್ ಇತ್ತಲ್ರಿ, ಅದು ವೆರೈಟಿ ಬೇರೆ ಹೈಬ್ರಿಡ್. ಇದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತೇಳಿ ಹೊಸದು ಬಂದಿದೆ ಪದ್ಧತಿ ಮಾಡ್ತಾ ಇದ್ದಾರೆ ರೈತರು. ಅಂದ್ರೆ ಬೀಜ ಅದೇ ಬೀಜನೇ ಸೇಮ್ ಬೀಜ. ಅವಕ್ಕೆ ಏನ್ ಮಾಡ್ತಾರೆ, ಅಂತರ ಕಡಿಮೆ ಮಾಡ್ತಾರೆ. ಅಂತರ ಕಡಿಮೆ ಮಾಡಿದ್ರೆ ಅವು ಗಿಡ್ಡ ಬೆಳಿತಾವ್ರಿ ಇಷ್ಟೇ ಕಾಂಪಿಟೇಷನ್ ಆಗಿ. ಅವ ಹತ್ತಿ ಅಂದ್ರೆ ಬಿಡಿಸ್ಲಿಕ್ಕೆ ಅದಕ್ಕೆ ಅದೆಲ್ಲ ಸರಳ ಅನುಕೂಲ ಆಗ್ತದೆ. ಆ ರೀತಿಯಿಂದನೂ ಕೆಲವೊಂದು ಮಷಿನ್ ಡೆವಲಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಮ್ಮೆ ಬಿತ್ತಲಿಕ್ಕೆ ಆಮೇಲೆ ಲೇಬರ್ ಸಮಸ್ಯೆ ಅದೆಲ್ಲ ಬಗೆಹರಿಯುವಂಥ ಒಂದು ಪದ್ಧತಿ ಇದೆ. ಇದಕ್ಕೇನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತು, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅವರು ಸಂಪರ್ಕ ಮಾಡ್ಕೋಬೋದು ರೈತರು. ಅದಕ್ಕೆ ಡಿಟೇಲ್ ಆಗಿ ನಾವು ಹೇಳ್ಬೋದು. ಈಗ ಇನ್ನೊಂದು ಇನ್ಸೂರೆನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅದು KVKಗೆ ವ್ಯಾಪ್ತಿಗೆ ಬರುತ್ತೆ, ಡಿಪಾರ್ಟ್ಮೆಂಟ್ ವ್ಯಾಪ್ತಿಗೆ? ಆ್ಯಕ್ಚುಲಿ ಕೃಷಿ ಇಲಾಖೆ, ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಗೆ ಅವರು ಸಂಪರ್ಕ ಮಾಡ್ಬೇಕ್ರಿ. ಯಾವುದೇ ಒಂದು ಬೆಳೆದು ಇನ್ಸೂರೆನ್ಸ್ ಮಾಡಬೇಕಾದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗಲಿ, ಜಂಟಿ ಕೃಷಿ ನಿರ್ದೇಶಕರದ್ದು ಅಲ್ಲಿ ಸಂಪರ್ಕ ಮಾಡಿ ಇನ್ಸೂರೆನ್ಸ್ ಮಾಡೋದು ಒಳ್ಳೆಯದು ಅಂತ ಹೇಳಿದ್ರು. ಈಗ ವೆಂಕಟೇಶ್ ಸರ್, ಕಾರ್ಯಕ್ರಮದ ಕೊನೆಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ರೈತರಿಗೆ? ಮುಂಗಾರು ಪ್ರಾರಂಭ ಆಗಿ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಸೊ ಇಲ್ಲಿವರೆಗೆ ಆದಂತಹ ಒಂದು ಚರ್ಚೆಯಲ್ಲಿ ಬಂದಂತೆ ಸರಿಯಾದ ಸಮಯದಲ್ಲಿ ಬಿತ್ತನೆ, ಸೂಕ್ತ ತಳಿಗಳ ಆಯ್ಕೆ, ಅಂತರ ಬೆಳೆ ಆವರ್ತನೆ, ಬೆಳೆಗಳ ಅಂತರ ಕಾಯ್ದುಕೊಳ್ಳೋದು, ಸರಿಯಾದ ಸಮಯದಲ್ಲಿ ನೀರು, ಗೊಬ್ಬರ, ಈ ಎಲ್ಲವನ್ನು ಪದ್ಧತಿಗಳನ್ನು ರೈತರು ಅನುಸರಿಸೋದ್ರಿಂದ ಒಳ್ಳೆಯ ಬೆಳೆ ಬೆಳೀತಾರೆ. ಇದ್ರ ಜೊತೆಯಲ್ಲಿ ಬೆಳೆಯನ್ನು, ಆ ಉತ್ಪನ್ನವನ್ನು ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡ್ತಕ್ಕಂಥದ್ದು, ಆ ಕೊಯ್ಲಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಅದನ್ನು ಸರಿಯಾದ ರೀತಿಯಲ್ಲಿ ಒಣಗಿಸ್ತಕ್ಕಂಥದ್ದು, ಒಕ್ಕಣೆ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನು ಮಾಡೋದ್ರಿಂದ ಗುಣಮಟ್ಟ ಕಾಯ್ದುಕೊಂಡು ಅಂತಿಮವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಬೆಳೆದ ಬೆಲೆಗೆ ಒಂದು ಸ್ಪರ್ಧಾತ್ಮಕ ಬೆಲೆ ಬರಬೇಕು ಅಂಥದ್ದು. ಆ ಒಂದು ಉತ್ತಮ ಮಾರಾಟ ಪದ್ಧತಿಗಳು, ಉತ್ತಮ ಉತ್ಪಾದನಾ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ರೈತರು ಖಂಡಿತವಾಗಿ ತಾವು ಬೆಳೆದಂಥ ಬೆಲೆಗೆ ಉತ್ತಮವಾದಂತಹ ಬೆಲೆ ಪಡಿತಾರೆ. ಇದಕ್ಕೆ ಸರ್ಕಾರವು ಕೂಡ ಬೆಂಬಲ ಬೆಲೆ ಘೋಷಿಸಿರೋದ್ರಿಂದ ರೈತರು ಯಾವುದೇ ರೀತಿ ಚಿಂತೆ ಇಲ್ಲದಂತೆ ಉತ್ತಮವಾದಂತಹ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹೇಳಿ ಸರ್, ನೀವು ಕಾರ್ಯಕ್ರಮದ ಕೊನೆಯಲ್ಲಿ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಏನು ಕಿವಿ ಮಾತು ಹೇಳಲಿಕ್ಕೆ? ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಾವು ಅಧಿಕೃತ ಬೀಜವನ್ನು ನಾವು ತಗೋದ್ಬೇಕು ಒಂದನೇದ್ದು. ಆಮೇಲೆ ಅಕಸ್ಮಾತ್ ಮನಿ ಬೀಜ ಏನಾದರೂ ನಾವು ಮಾಡ್ತಿದ್ದೇವಪ್ಪ ಅಂದ್ರೆ ಅದಕ್ಕೆ ಬೀಜೋಪಚಾರ ಮಾಡ್ತಕ್ಕಂಥದ್ದು 2ನೇ ಪದ್ಧತಿ. 3ನೇದು ಬಹಳ ಮುಖ್ಯವಾಗಿ ಅಂತ ನಾನು ಆಗಲೇ ಹೇಳೋದು ನೆನಪಿದೆ. ಈಗ ಸಾಲದಿಂದ ಸಾಲಿಗೆ ಅಂತರ ಕಾಪಾಡ್ಕೊಂಡಿರ್ತಾರೆ, ಬೀಜದಿಂದ ಬೀಜಕ್ಕೆ ಕಾಪಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಸರ್. ಬೀಜದಿಂದ ಬೀಜಕ್ಕೆ ಮಾತಾಡಿದ್ರೆ ಡೆಫಿನೆಟ್ಲಿ ಇಳುವರಿ 10ರಿಂದ 15% ಹೆಚ್ಚಾಗುತ್ತೆ. ನಾವು ಸಾಲಾಗಿ ಬಿತ್ತಿದ್ದೀವಿ ಅಂದ್ರೆ ಇಳುವರಿ ಆಗಂಗಿಲ್ಲ. ನೆನ್ಪಿಟ್ಕೋಬೇಕು, ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ. ತೊಗರಿ ಆದರೆ 1 ಫೀಟ್ ಇರ್ಬೇಕ್ರಿ, ಉದ್ದ ಹೆಸರು ಆದರೆ ಅರ್ಧ ಫೀಟದಷ್ಟು ಆ ಥರ ಮಾಡ್ಕೋಬೇಕು. ರೈತ ಬಂದವರೇ, ಇದಾಗಿತ್ತು ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದಂಥ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಹಾಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ GK ವೆಂಕಟೇಶ್ ಅವರಿಗೂ ಧನ್ಯವಾದಗಳು. ನಮಸ್ಕಾರ.
ಈ ತನಕ ಮುಂಗಾರು ಬೆಳೆಗಳ ಬಿತ್ತನೆಯ ತಯಾರಿ ಹಾಗೂ ಕೃಷಿ ಮಾರಾಟ ಮಂಡಳಿಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳು ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ರಾಜು ತೆಗ್ಗಳಿ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರುಗಳೊಂದಿಗೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸಂಗಮೇಶ್.